ಬೇಗ ಬನ್ರಮ್ಮ, ರಾವು ಕಾಲ ಬಂದ್ಬಿಡುತ್ತೆ. ಯಾಕಮ್ಮ ಕಣ್ಣೀರ್ ಹಾಕ್ತೀಯಾ? ನೋಡು, ನನ್ನಂತ ಲಕ್ಷಾಧೀಶರ ಮಗಳಿಗೆ ಇಂಥ ಕೋಟ್ಯಾಧೀಶರ ಮಗ ಸಿಗ್ತಾನೆ ಅಂದ್ರೆ ಅದು ಕೋಟಿಗೊಬ್ಬರಿಗೆ ಮಾತ್ರ. ಏನು ನಗನಗ್ತ ಹೋಗಮ್ಮ, ಕೂತ್ಕೋ. ಅಪ್ಪ ಅಯ್ಯಪ್ಪ ಸ್ವಾಮಿ, ನೀ ಮೊದಲು ಕೂತ್ಕೊಳ್ಳಪ್ಪ. ಅಳ್ಬೇಡಮ್ಮ, ಅಳ್ಬೇಡ. ನೀನತ್ರೆ ನನ್ಗೂ ಅಳು ಬರುತ್ತಮ್ಮ. ನೀನು ಬಿಟ್ಟಿರೋದಕ್ಕೆ ನನ್ಗೂ ಮನಸ್ಸಿಲ್ಲಮ್ಮ, ಮನಸ್ಸಿಲ್ಲ. ನೀವೆಲ್ಲ ಅಳ್ತಾ ಇರೋದು ನೋಡಿದ್ರೆ ಯಾಕೋ ನನಗೂ ಹೋಗೋದಕ್ಕೆ ಮನಸ್ಸೇ ಇಲ್ಲ. ನಾನೆಲ್ಲ ಇದ್ಬಿಡ್ತೀನಿ. ಅಯ್ಯಯ್ಯೋ, ಮಗಳನ್ನ ಕಳಿಸ್ಬೇಕಾರೆ ಎಲ್ಲರೂ ಮಾಮೂಲಾಗಿ ಹೇಗೆ ಅಳ್ತಾರೋ ಹಾಗೆ ನಾನು ಅತ್ತೆ ಅಷ್ಟೇ. ಅಯ್ಯ ಈ ಸೆಂಟಿಮೆಂಟ್ ಎಲ್ಲ ಸಾಕು, ನಡ್ರಿ. ನಡ್ರಿ. ಅಕ್ಕಯ್ಯ ನಾನು ಬರ್ತೀನಿ. ಎಲ್ಲಿಗೋ? ಅಕ್ಕಯ್ಯನ ಜೊತೆ ಪೇಟೆ ಬರ್ತೀನಿ. ಅಯ್ಯೋ ಇವ್ನೊಳ್ಳೆ ಕಬಾಬ್ ಮೇ ಹಡ್ಡಿ ಆದ್ನಲ್ಲೋ. ಗಿಡ್ಡಿ ನನ್ಗೊಂದು ಗೊತ್ತಿಲ್ಲ, ಒಟ್ನಾಗೆ ಪೇಟೆ ಬರ್ತೀನಿ ಅಕ್ಕಯ್ಯನ ಜೊತೆಗೆ. ಅಯ್ಯ ಏನ್ರಿ ಇವನು? ನೋಡಿ, ಸಂಪ್ರದಾಯದ ಪ್ರಕಾರ ಮದ್ವೆಯಾದ ಹೆಣ್ಣನ್ನ ಒಂಟಿಯಾಗಿ ಕಳಿಸಬಾರ್ದು ಅನ್ನೋದು ನಮ್ಮ ಪದ್ಧತಿ. ಅದಕ್ಕೋಸ್ಕರನೇ ಅವನ್ನ ಜೊತೆ ಮಾಡಿ ಕಳಿಸ್ತಾ ಇರೋದು. ಅಲ್ರಿ, ಸಂಪ್ರದಾಯದ ಪ್ರಕಾರ ಮದ್ವೆ ಆಗಿದ್ರೆ ಹೌದನ್ಬೇಕು, ಇದು ಅಲ್ವಲ್ಲ. ಏನೇ ಆದ್ರೂ ಒಂಟಿಯಾಗಿ ಹಂಗೆಲ್ಲ ಕಳಿಸ್ಬಾರ್ದು. ಯಾಕೆ, ನಮ್ಮೇಲೆ ನಂಬಿಕೆ ಇಲ್ವೇನು? ನಂಬಿಕೆ ಪ್ರಶ್ನೆ ಅಲ್ಲ ಅದು. ತೆಗಿರಿ, ಯಾವ ತರದಿದ್ದೆಲ್ಲ ನಾವು. ಅಯ್ಯೋ ನಡೀರಪ್ಪ. ನಿಲ್ಸಪ್ಪ, ಮನೆ ಬಂತು. ಹೇಳಿರಿ. ಓ, ಗೇಟ್ ಬೇರೆ ಹಾಕಿದಾನಲ್ಲ. ನಿಮ್ ಮನೆ ನೋಡ್ತಾ ಇದ್ರೆ ನನಗ್ ತಲೆ ತಿರುಗಿ ಬೀಳಕ್ಕಾಯ್ತಾನೆ. ಇದೇನಕ್ಕ ನಿಮ್ ಮನೆ ಅಂತ ಹೇಳ್ತಾ ಇದ್ಯಾ? ನಮ್ಮನೆ ಅಂತ ಹೇಳು. ಯಾಕೆಂದ್ರೆ ಈ ಮನೆ ದೀಪ ಹಚ್ಚೋಳು ನೀನೇ ತಾನೆ. ದೀಪ ಏನು ಹಚ್ಬೇಕಾದಿಲ್ಲ, ಸ್ವಿಚ್ ಹಾಕಿದ್ರೆ ಅದೇ ಹತ್ಕೊಳುತ್ತೆ. ಯಜಮಾನ್ರವ್ರ ಒಳಗೆ. ಯಾವ ಯಜಮಾನ್ರು? ಅದೇ ಈ ಚಿಕ್ಕ ಯಜಮಾನ್ರಪ್ಪ, ದೊಡ್ಡ ಯಜಮಾನ್ರು. ಯಾಕೆ? ನಮ್ ಫೇಸ್ ಕಟ್ ತೋರ್ಸವ ಅಂತ. ಫೇಸ್ ಕಟ್ಟ ಇದು? ಒಳ್ಳೆ ಕಾಡ್ ಪಾಪನ್ ತರ ಇದ್ದಾನೆ, ಮುಖ ಬೇರೆ ತೋರಿಸ್ತಾನಂತೆ. ಚಂದಾಗಿವ್ನೆ ನಾನು. ರಾಜಾ, ಬಾ ನನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಒಂದ್ ನಿಮಿಷ ಬರ್ತೀನಿ. ಬನ್ನಿ ನಿಧಾನಕ್ ಬನ್ನಿ. ಯೋ, ನಮ್ ಮುಂದಿನ ದಾರಿ ಏನಯ್ಯ? ಮುಂದಿನ ದಾರಿ ನಿನ್ ದಾರಿ ನಿನ್ಗೆ, ನನ್ ದಾರಿ ನಂಗೆ. ನೋಡಿದ್ಯಾ, ಗೋಡೆ ಹರಿದ್ರೆ ನನ್ ದಾರಿ. ಯೋ, ನಡುವಿನಲ್ಲಿ ಕೈ ಬಿಡ್ಬೇಡ ಕಣಯ್ಯ. ಏನಾದ್ರೂ ಒಂದು ಉಪಾಯ ಹೇಳಯ್ಯ. ನಮಸ್ಕಾರ ಡೈರೆಕ್ಟರ್ ಸಾಹೇಬ್ರಿಗೆ. ನಿನ್ಗೆ ಓಹೋ, ನಮಸ್ಕಾರ. ಏನ್ ಸರ್, ನಿಮ್ ಫೈನಾನ್ಷಿಯರ್ ಏನಂದ್ರು? ಫೈನಾನ್ಸಿಯರ್ ಏನು ಪ್ರಾಬ್ಲಮ್ ಇಲ್ಲ. ನಮ್ ಡೈರೆಕ್ಟ್ರೇ ಸ್ವಲ್ಪ ಯೋಚನೆ ಮಾಡ್ತಾರೆ. ಮನೆ ಹಿಡಿಸಲಿಲ್ವಾ? ಮನೆ ಹಿಡಿಸಿದೆ, ಸ್ವಲ್ಪ ಸ್ಟೋರಿ ಬಗ್ಗೆ. ಅದೇನ್ ಸ್ಟೋರಿ ನಾವು ರೆಡಿ ಮಾಡ್ಕೊಳ್ಳಿ, ಆಮೇಲೆ ಮನೆ ಸಿಗೋದಿಲ್ಲ. ಬರ್ಲಾ? ಆಯ್ತಾಯ್ತು. ಏನಯ್ಯ? ಬಾಯಿ ಮುಚ್ಚೋ. ನನ್ನನ್ನೇ ಹೆದರ್ಸ್ತೀಯೇನೋ? ಜುಜುಬಿ, ನೀನೇನ್ ಮಹಾ? ಆ ಟೈಮ್ ಬಂದ್ರೆ ಆ ದೇವ್ರನ್ನ ಎದುರಿಸ್ತೀನಿ. ಲಾಯರ್ ನೋಟಿಸ್ ಕೊಟ್ಟು ನಿನ್ನ ಆಸ್ತಿಲಿ ಹ್ಯಾಕ್ ಪಾಲ್ ತಗೋಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಲಾಯರ್ ನೋಟಿಸ್ ಅಲ್ಲ, ಪೋಸ್ಟರ್ಗಳನ್ನ ಪ್ರಿಂಟ್ ಮಾಡಿ ಊರು ತುಂಬಾ ಗೋಡೆಗಳಲ್ಲಿ ಅಂಟಿಸಿದ್ರು ಕೂಡ ನನ್ನ ಆಸ್ತಿಯಲ್ಲಿ ಒಂದು ಪೈಸೆ ಕೂಡ ನಿನಗೆ ಸಿಗೋದಿಲ್ವಾ? ಅದ್ ಯಾಕೆ ಸಿಗೋದಿಲ್ಲ, ನಾನು ನೋಡ್ಕೋತೀನಿ. ಅಪ್ಪ ಮಗನ್ ಬೈತಾ ಇದ್ದಾನೆ. ಬಂತು ಐಡಿಯಾ ಬಂತು. ನೀನೀಗ ನಿಮ್ಮ ಅಪ್ಪನ ಸಖತ್ತಾಗಿ ಬೈತೀಯ. ಗುರು, ನನ್ಗೆ ಅಪ್ಪ ಎಲ್ಲಿದ್ದಾನೆ? ಬಸ್ ಸ್ಟ್ಯಾಂಡ್ ಬುದ್ದು, ನಿನ್ ತಲೆಯಲ್ಲಿ ಏನಾದ್ರೂ ಇದೆಯೇನೋ? ಈಗ ನೀನು ಹುಡುಗಿನ ಮದುವೆ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀಯಾ, ಟ್ಯಾಕ್ಸಿ ಹತ್ರ ಹುಡುಗಿ ನಿಲ್ಸಿದ್ದೀಯಾ, ಒಳಗಡೆ ನಿಮ್ಮ ಅಪ್ಪನ ಮಾತಾಡ್ಸೋದಕ್ ಹೋಗಿದ್ದೀಯಾ, ಈ ಮದುವೆ ವಿಷಯ ಎಲ್ಲ ನಿಮ್ಮ ಅಪ್ಪನಿಗೆ ಹೇಳಿದ್ದೀಯಾ? ನಿಮ್ಮ ಅಪ್ಪ ಬೈತಾ ಇದ್ದಾನೆ, ಲೇ ಬೇವರ್ಸೆ ನನ್ನ ಮಗನೇ, ಯಾವಳು ದಿಕ್ಕು ದೆಸೆ ಇಲ್ಲದ ಗತಿ ಇಲ್ಲದೆ ಇರೋವನ್ ಕರ್ಕೊಂಡ್ಬಂದು ಅವಳನ್ನ ನನ್ನ ಸೊಸೆ ಅಂತ ಸ್ವೀಕಾರ ಮಾಡುವಂತಿದ್ಯೇನೋ? ಸಾಧ್ಯ ಇಲ್ಲ. ಇನ್ನು 5 ನಿಮಿಷಕ್ಕೆ ನೀನು ಮನೆಯಿಂದ ಆಚೆ ಹೋಗ್ಬೇಕು. ಈ ಆಸ್ತಿನಲ್ಲಿ ಒಂದು ಬಿಡಿಗಾಸು ಸಿಗಲ್ಲ, ಹೊರಟು ಹೋಗು ಅಂತ ಇದ್ದಾನೆ. ನೀನದನ್ನ ಹಾಗೆಯೇ ತಗೊಂಡು ಹೋಗಿ ಅಷ್ಟು ವಿಷಯನ ಆ ಹುಡುಗಿ ಹೇಳ್ತೀಯ. ಗುರು, ಇಂಥ ಕ್ರಿಮಿನಲ್ ಐಡಿಯಾಗಳೆಲ್ಲ ಹೆಂಗ್ ಬರುತ್ತೆ ಗುರು? ಪಕ್ಕದಲ್ಲಿ ನಿನ್ನಂತವನಿದ್ರೆ ಒಳ್ಳೆ ಐಡಿಯಾನ ಬರುತ್ತೆ ನಡೆಯಲು. ನಾನ್ ಬಿಡಲ್ಲ. ಈ ಕಡೆ ಶುರು ಹಚ್ಕೊಡು. ನಾನ್ ಬಿಡಲ್ಲ. ನಮ್ಮಪ್ಪ ಅವನು ಅಲ್ಲ, ರಾಕ್ಷಸ. ನನ್ ಮಾತ್ ಕೇಳಯ್ಯ. ನಾನ್ ಕೇಳಲ್ಲ. ನನ್ ಮಾತ್ ಕೇಳೋ. ಕೇಳಲ್ಲ. ಏನೋ ಲಾಯರು, ಕೋರ್ಟು, ಕಚೇರಿ, ಅವನೊಬ್ಬನಿಗೆ ಏನೋ ಗೊತ್ತಿರೋದು. ನಾನು ಕೋರ್ಟ್ ಹೋಗ್ತೀನಿ, ಬಿಡಲ್ಲ. ಈ ಕಡೆ ಕಣೋ, ಈ ಕಡೆ. ಕೋರ್ಟ್ ಅಲ್ಲಿ ಅವ್ನು ನೀರ್ ಕುಡಿಸ್ತಾ ಬಿಡಲ್ಲ. ಹೈಕೋರ್ಟ್ ಹೋಗ್ತೀನಿ, ಸುಪ್ರೀಂ ಕೋರ್ಟ್ ಹೋಗ್ತೀನಿ. ನನ್ನ ಭಾಗದ ಆಸ್ತಿ ನನ್ಗೆ ಸಿಗೋರ್ಗು ನಾನ್ ಬಿಡಲ್ಲ. ಅಲ್ಲಿವರೆಗೂ ಈ ಮನೆ ಕಾಲ್ ಕೂಡ ಇಡಲ್ಲ. ಮಾಡ್ತಿದ್ದೀರಾ? ಏನಾಯ್ತು? ಅಯ್ಯೋ, ಇವ್ರಪ್ಪ ನಿಮ್ ಮದ್ವೆನ ಒಪ್ಕೊಳ್ಳಿಲ್ಲಮ್ಮ, ಮನೆಯಿಂದ ಹೊರಗಡೆ ಹಾಕ್ಬಿಟ್ರು. ಮನೆಯಿಂದ ಹೊರಗಡೆ ಹಾಕಿದ ಮಾತ್ರಕ್ಕೆ ನನ್ ಕೈ ಬದುಕಾಲ ಅಂತ ತಿಳ್ಕೊಂಡಿದ್ಯಾ? ಅದು ಬರೀ ನೀನ್ ಭ್ರಮೆ. ನಾನು ಹೆಂಡ್ತೀನಿ ಸಾಕ್ತೀನಿ, ಅದು ನನ್ಗ ಕೆಪಾಸಿಟಿ ಇದೆ. ಬಸ್ ಸ್ಟ್ಯಾಂಡ್ ಕೂಲಿ ಮಾಡ್ಬಿಟ್ಟು ಸಾಕ್ತೀನಿ. ಚೈತ್ರ, ನಡೆ ಹೋಗೋಣ. ನಡೆ ಬಸ್ ಸ್ಟ್ಯಾಂಡ್ಗೆ. ಬುದ್ಧಿ, ಇಷ್ಟಕ್ಕೆಲ್ಲ ಯಾಕೆ ಬೇಜಾರ್ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ ಹೋಗ್ತೀರಿ? ತಡ್ರಿ, ನಾನು ಕೇಳ್ಕೊಂಬರ್ತೀನಿ. ನೀ ಎಲ್ಲ ಹೋಗ್ತಿದೀಯಾ? ಕೇಳಕ್ಕೆ. ನಂದೆಲ್ಲಿಕ್ಲಿ ನಂದಗೋಪಾಲ ಅಂತ ಹೊರಟ್ಬಿಟ್ಟ. ನೀನೇನಾದ್ರೂ ಅವ್ರ ಎದುರಿಗೆ ಹೋದ್ರೆ AK-47 ತಗೊಂಡು ಅಂತ ಹೊಡೆದಾಕ್ಬಿಡ್ತಾರೆ.
ಓಹೋ ಮ್ಯಾನೇಜರ್ ಸಾಹೇಬ್ರು ನಮಸ್ಕಾರ ಅಂದೆ. ನಮಸ್ಕಾರ. ಹೌದು, ಅಪ್ಪ ಮಗನ ವಿಷಯ ಎಲ್ಲಿವರೆಗೂ ಬಂತು? ಅಪ್ಪ ಏನಂತಾರೆ? ಇನ್ನೇನಂತಾರೆ, ಕೋರ್ಟು ಕಚೇರಿ ಅಂತ ಕೂಗಾಡ್ತಾವ್ರೆ. ಬಾಬಾ, ಇಂಥ ತಂದೆ ಯಾವ ಮಕ್ಕಳಿಗೂ ಬೇಡಪ್ಪ. ಕರ್ಮ ಕರ್ಮ ಮಾಡಿ ಹುಟ್ಟಿರ್ಬೇಕಿಂತ ಅವ್ರ ಹೊಟ್ಟೆಲಿ. ಕೇಳಿದ್ರೇನ್ರಪ್ಪ? ನಡ್ರಿ ನಡ್ರಿ, ಕಲಿಯುಗ ಬಾಬಾ. ಎಲ್ರು ಹೇಳಿರಿ. ಇದೇನಿದು ಮನೆ ತರ ಇಲ್ಲ, ಹೋಟ್ಲ್ ಇದ್ದಂಗೈತೆ. ಹೋಟ್ಲ್ ಇದ್ದಂಗೇನು? ಹೋಟ್ಲೆ ಯಾಕೆ? ಎಲ್ರು ತಿಂಡಿ ತಿಂದ್ಬಿಟ್ಟು ಆಮೇಲೆ ಮನೆಗೆ ಹೋಗೋಣ. ನಮ್ಮ ಅಕ್ಕಯ್ಯನ ಒಳ್ಳೆ ಮನೆ ಸೇರ್ಸಾಗಂಟ ತಿಂಡಿ ಅಲ್ಲ, ಒಂದನಿ ನೀರ್ ಸಹಿತ ಕುಡಿಯಕ್ಕಿಲ್ಲ, ಕಾರು ಬಿಟ್ಟಿಳಿಯಕ್ಕಿಲ್ಲ. ನೀನ್ ಬರ್ದೆ ಹೋದ್ರೆ ಕತ್ತೆ ಬಾಲ ಒಂದೋಯ್ತು. ಇಲ್ಲೇ ಬೇರೆಯವ್ರು ಕೊಟ್ಟು ಕೂತಿರು. ಚೈತ್ರ ಬರ ಹೋಗೋಣ. ಹೋಗಿ, ನಂಗೇನಂತೆ. ಬಾ ಬಾ ಬಾ. ನಾನು ಕೈ ತೊಳ್ಕೊಂಡ್ ಬಂದ್ಬಿಡ್ತೀನಿ. ಹೋಗು. ನಾನು ಕೈ ತೊಳ್ಕೊಂಡ್ ಬರ್ತೀನಿ ಎಂದೆ. ಕೈ ಕೈ ಕೈ. ಓಕೆ ಓಕೆ. ನಾನು ಬರ್ತೀನಿ. ಅಯ್ಯೋ, ಎಲ್ಲಾದ್ರೂ ಉಂಟಾ? ಬಂಗಾರದಂಗಿರೋ ನಿನ್ನ ಕೈನ ಚಿನ್ನದ ನೀರಲ್ಲಿ ತೊಳಿಬೇಕು, ಇಂತ ಕಚರ ನೀರಲ್ಲ. ಇಲ್ಲ ಇರು. ಏನ್ ಗುರು, ಆ ನನ್ ಮಗ ಒಳ್ಳೆ ಉಡಾ ತರ ಹಿಡಿದ್ಬಿಟ್ಟವನಲ್ಲ, ಏನಾದ್ರೂ ದಾರಿ ಮಾಡ್ಬೇಕು. ಬಂದೇ ಬಿಡ್ತು ಐಡಿಯಾ. ಅವನ್ನ ಊರಿಗೆ ಕಳಿಸ್ಬಿಡೋಣ. ಒಳ್ಳೆ ಮಾತು ಹೇಳಿದೆ. ಅವ್ನು ಇಲ್ಲಿಂದ ಊರಿಗೆ ಹೋಗೋದು, ನಮ್ಮ ಮಾವನ್ ಎಲ್ಲಾ ವಿಷಯ ಹೇಳೋದು, ನಮ್ಮ ಮಾವ ಅಲ್ಲಿಂದ ಇಲ್ಲಿ ಓಡ್ ಬರೋದು. ಓಹೋ, ನಿಮ್ ಮಾವ ಇವನ್ನ ನೋಡ್ಬಾರ್ದು, ಇವನು ಅಲ್ಲಿಗೆ ಹೋಗ್ಬಾರ್ದು, ಅಷ್ಟೇ ತಾನೇ? ಏನು ಯೋಚನೆ ಮಾಡ್ಬೇಡ. ನಮ್ಮ ಅಡ್ರೆಸ್ ಅವನು ಗೊತ್ತಾಗದೆ ಅವನು ಎಲ್ಲಿ ಹೋಗ್ಬೇಕು ಅನ್ನೋದು ತಿಳಿದೆ ಇಲ್ಲೇ ಸುತ್ತಿ 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 ಹುಚ್ಚಿಡಿದ್ ಬಿಡ್ಬೇಕು ಅಂತ ಐಡಿಯಾ ಮಾಡ್ತೀನಿ. ಏನು ಏನೋ ಗುಸುಗುಸು ಮಾತಾಡ್ಕತ್ತಿದ್ದೀರಾ? ಅದು ಏನಿಲ್ಲ, ನೀನ್ ಇನ್ನು ತಿಂಡಿ ತಿಂದಿಲ್ವಲ್ಲ, ಅದೇ ತಿಂಡಿ ಏನ್ ತಿನ್ಸೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾ ಸತ್ರು ತಿಂಡಿ ತಿನ್ನಕ್ಕಿಲ್ಲ. ನಮ್ಮ ಅಕ್ಕವರು ಚಿಕ್ಕ ಯಜಮಾನ್ರು ಒಂದ್ ಒಳ್ಳೆ ಮನೆ ಸೇರ್ಕೊಂಡು ಸಂತೋಷವಾಗಿರೋದ್ ನೋಡೇ ನಾ ತಿಂಡಿ ತಿನ್ನೋದು. ಬೇಗ ತಿಂಡಿ ತಿನ್ಕೊಂಡ್ ಬಂದ್ಬಿಡಿ. ಏನ್ ಮಾಡುದು ಗುರು? ತಡಿ ತಡಿ. ತಿಂಡಿ ಅಂತ ತಿಂಡಿ, ಯಾರು ಬೇಕು ತಿಂಡಿ? ಅಲ್ಲಿ ನೋಡು, ಅವನು ನಮ್ ಟ್ಯಾಕ್ಸಿ ಅಂತ ಬೇರೆ ಟ್ಯಾಕ್ಸಿಲಿ ಕೂತ್ಕೊಂಡು ಆರಾಮಾಗಿ ನಿದ್ದೆ ಹೊಡಿತಾ ಇದ್ದಾನೆ. ಅವನು ಹೇಳೋ ಅಷ್ಟರಲ್ಲಿ ನಾವು ನಮ್ ಟ್ಯಾಕ್ಸಿಯಲ್ಲಿ ಕೂತ್ಕೊಂಡು ಬಿಟ್ಟ ಅಂದ್ರೆ ಬಂಡಿ ಅವನ್ ಕತೆ ಫಿನಿಶ್. ಓಡೋಡು, ಚೈತ್ರನ್ ಕರ್ಕೊಂಬ. ಏ ಡ್ರೈವರ್ ಬಾಯ್ಲಿ. ಸರ್, ಏ ಡ್ರೈವರ್, ಟ್ಯಾಕ್ಸಿನ ಆ ಗೇಟಿಗೆ ತಂದ್ಬಿಡು. ಮತ್ತೆ ಅಲ್ಲಿ ಮಲಗಿರೋ ಮನುಷ್ಯ? ಅಯ್ಯಯ್ಯೋ, ಮಲಗಿರೋರ್ನ ಎಬ್ಬರಿಸಿದ್ರೆ ಮುಂದಿನ ಜನ್ಮಕ್ಕೆ ತಿಗಣೆ ಆಗ್ಬಿಡ್ತೀವಂತೆ. ನಾ ಹೇಳ್ದಷ್ಟು ಕೇಳು, ಹೋಗಪ್ಪ. ಸರಿ ಸರ್. ಏನ್ರಿ ಇದು? ತಿಂಡಿ ತಿನ್ನೋಣ ಅಂತ ಕರ್ಕೊಂಡ್ ಬಂದವ್ರು ನೀವೇ, ಈಗ ಬೇಡ ಅಂತ ಕರ್ಕೊಂಡು ಹೋಗ್ತಿರೋರು ನೀವೇ. ಲೈ ನೋಡೆ, ಆಸ್ತಿ ನನ್ ಕೈ ಬರೋವರೆಗೂ ನಾನ್ ಏನ್ ಮಾಡ್ತಾ ಇದೀನೋ ನನಗೆ ಅರ್ಥವಾಗಲ್ಲ ಕಣೆ. ಏ ನಿಲ್ಸಯ್ಯ ನಿಲ್ಸಯ್ಯ. ಏ ಬಾರಪ್ಪ. ಹೋಗೋಣ. ಅಯ್ಯೋ, ನನ್ ತಲೆ ಕೆಟ್ಟೋಯ್ತಾ ಇದೆ. ಅಯ್ಯೋ, ತಲೆ ಕೆಡೋಂಥದ್ದೇನು ಆಗಿಲ್ಲಮ್ಮ, ನಾನಿಲ್ವಾ? ಹೌದು, ರಂಗ ಇಲ್ಲಿ ಕಾಣಿಸ್ತಿಲ್ಲ. ಅದ ರಂಗ, ಅವನ್ನ ಊರಿಗೆ ಕಳಿಸಿದೀನಿ. ಇಲ್ಲಿ ನಡೆದಿದ್ದೆಲ್ಲಾನು ನಿಮ್ ತಂದೆ ಗೊತ್ತಾಗೋದ್ ಬೇಡ್ವೆ? ಹೆಣ್ಣು ಕೊಟ್ಟು ಮಾವ, ಕಣ್ಣು ಕೊಟ್ಟು ದೈವ ಎರಡೂ ಒಂದೇ ಅಂತಾರೆ. ಅದಕ್ಕೆ ಇಲ್ಲಿ ನಡೆದಿದ್ದೆಲ್ಲ ಅಲ್ಲಿ ತಿಳಿಸು ಅಂತ ಹೇಳಿ ಕಳಿಸಿದೀನಿ. ಹಂಗಲ್ಲ, ಅವನು ಇದ್ದಿದ್ರೆ. ಅಯ್ಯೋ, ಅದೆಲ್ಲ ಆಮೇಲೆ ಇರ್ತಿ ಬಾರೆ ನೀನು. ನಡಿ ನಡಿ, ಕೂತ್ಕೋ ನೀನು. ಹಲೋ, ಯೋ, ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಾದ್ರು ಮಲ್ಕೊಳಯ್ಯ. ಅಕ್ಕ ಅಕ್ಕಯ್ಯ, ನಮ್ಮವರೆಲ್ಲ ಇಂತಿದ್ರಲ್ಲ ಎಲ್ಲ ಹೊಂಟೋಗ್ಬಿಟ್ರು. ಅದೆಲ್ಲ ಏನಕ್ಕೆ ತರಿಯಾದು, ಮೀಟರ್ ಪಣಂ ಕೊಡಯ್ಯ. ಯಾಕಪ್ಪ ಹಿಂಗಾಗೋಯ್ತು? ಎಲ್ಲಿಗೆಂತ ಹೋಗ್ಲಿ ನಾನು? ಎಲ್ಲಿ ಹೋಗ್ಲಿ ಗೊತ್ತಾಗ್ತಿಲ್ವಲ್ಲ. ಸರಿ ಬಿಡು, ನಾನೇ ಹೋಗ್ತೀನಿ. ಎಲ್ಲಿಗೆ ಹೋಗ್ತಾ ಇದ್ಯಾ? ಯೋ ನೋಡಯ್ಯ, ನಮ್ ತಾಯಿ ಆಣೆ, ನಿನ್ ಎಕಡೆ ತಗೊಂಡ್ ನೋಡಿದ್ರು ನನ್ನ ಹತ್ರ ಅವ್ನು ಬಿಡಿಗಾಸಿಲ್ಲ ಕಣಯ್ಯ. ತಡಿ ತಡಿ, ತಗೊಳಯ್ಯ, 50 ಪೈಸೆ ಆಯ್ತು. 50 ಪೈಸೆ ಕೊಡ್ತಾ ಇದ್ಯಾ? ಶರ್ಟ್ ಬಿಚ್ಚು. ನನ್ನ ಹತ್ರ ಇರೋದ ಕಣಯ್ಯ. ಶರ್ಟ್ ಬೇಕಣ್ಣ, ತಗೊಳ್ಳ. ಚಡ್ಡಿ ಕೊಡಂಗಿಲ್ಲ, ಚಡ್ಡಿ ಕೊಡಂಗಿಲ್ಲ. ಅಯ್ಯಯ್ಯೋ, ನೋಡಕ್ ಒಳ್ಳೆ ದೆವ್ವದ ಮನೆ ತರ ಅದೇ. ಈ ಮನೆಯಾಗೆ ನಾನಿರ್ಬೇಕಾ?
ಲೊಕೇಶನ್ ಓ ತಡಿಯಮ್ಮ, ಮೊದಲು ಈ ಟ್ಯಾಕ್ಸಿ ಮೀಟರ್ ದುಡ್ಡನ್ನ ಕ್ಲಿಯರ್ ಮಾಡ್ಬಿಟ್ಟು ಆಮೇಲೆ ನಿನ್ ಮ್ಯಾಟ್ರಿಗೆ ಬರ್ತೀನಿ. ತಗೊಳಪ್ಪ. ಗುರುವೆ, ಚೈತ್ರ ಈ ಮನೇಲಿ ಖಂಡಿತ ಇರಲ್ಲ. ಅಯ್ಯೋ ಗುರು ಏನಾದ್ರು ಮಾಡ್ಗುರು. ಐಡಿಯಾ ಬಂತು, ಒಳ್ಳೆ ಐಡಿಯಾ ಬಂತು. ಅವಳಾಗವಳೆ ನಾನು ಈ ಮನೆಯಲ್ಲೇ ಇರ್ತೀನಿ ಅಂತ ಹೇಳ್ಬೇಕು ಅಂತ ಐಡಿಯಾ ಬಂತು. ಲೊಕೇಶನ್ ಇಬ್ರು ಸೇರ್ಕೊಂಡು ಏನದು ಗುಸುಗುಸು? ಏನಿಲ್ಲ, ಮೊದಲನೇ ಸಲ ಮನೆ ಒಳಗೆ ಕಾಲಿಡ್ತಿದ್ಯಲ್ಲ, ಹಾಲುಕ್ಸೋದ ಅಂತ ಯೋಚನೆ ಮಾಡ್ತಾ ಇದ್ವಿ. ಇಂಥ ಹಾಳ್ ಮನೆಗೆ ಅದು ಬೇರೆ ಕೇಡು. ಇಂತಿ ಚೈತ್ರ ಏನ್ ಬರ್ದವಳು? ಅಜ್ಜಿ ಚೆನ್ನಾಗವಳ ಅಂತ ಬರ್ದವಳ? ಬರ್ದಿದ್ದಾಳೆ. ಬರುವಾಗ ನಿನ್ನ ಪ್ಯಾಟೆ ಕರ್ಕಮ್ಮ ಅಂತ ಬರ್ದಿದ್ದಾಳೆ. ಅದೆಲ್ಲ ಒಂದು ಇಲ್ಲಮ್ಮ, ಲಕ್ಷಾಧಿಪತಿಯ ಮಗಳನ್ನ ಮದುವೆಯಾಗಿದ್ದಾನಲ್ಲ ಅಂತ ಹೇಳಿ ಅವರಪ್ಪ ಗೇಟ್ ಒಳಗೂ ಸೇರಿಸಿಲ್ವಂತೆ. ಯಾಕೋ? ಮನೆ ಒಳಗೆ ದೊಡ್ಡ ಗಲಾಟೆ ಆಗಿದ್ದು ಕೋರ್ಟ್ ತಕ್ಕ ಹೋಗಿದೆ ಅಂತ ಕಣಮ್ಮ. ಹೌದೇನು? ರಂಗ ಅಲ್ಲ ಇದ್ನಲ್ಲ, ತಪ್ಪಾಯ್ತು ಅಂತ ಕಾಲಿಗೆ ಬಿದ್ದು ಹೆಂಗಾದ್ರೂ ಮಾಡಿ ಮನೆ ಒಳಗಡೆ ಸೇರ್ಸ್ಬೋದಾಗಿತ್ತಲ್ಲಪ್ಪ. ಅಯ್ಯೋ, ಈ ವಿಷಯ ತಿಳಿಸಕ್ಕೆ ಅವತ್ತೇ ಇಲ್ಲಿಗೆ ಬಂದಿದ್ದಂತೆ. ಅವತ್ತು ಮುಖ ತೋರಿಸ್ತಾನೆ, ಇವತ್ತಿನವರೆಗೂ ಕಾಲಿಟ್ಟಿಲ್ಲ. ಎಲ್ಲಿಗೆ ಹಾಳಾಗೋದ್ನೋ ಏನೋ. ಏನೋ ರಾಜ, ಮದ್ವೆ ಆದ್ಮೇಲೆ ನಮ್ನೆಲ್ಲ ಮರ್ತ್ಬಿಟ್ಟಂಗ್ ಕಾಣ್ತದೆ. ಹೋಗ್ಲಿ, ನಿನ್ನ ಹೆಂಡತಿ ಹೆಂಗವಳೆ? ಮುದ್ದಾಗಿದ್ದಾಳೆ, ನಾವಿಬ್ರು ಸುಖವಾಗಿದ್ದೀವಿ. ಆದ್ರೆ ಒಂದ್ ವಿಷಯಕ್ಕ, ನಾನ್ ಕೂಲಿ ಅಂತ ನಮ್ಮ ಮಾವನ್ಗೆ ಇದುವರೆಗೂ ಗೊತ್ತಿಲ್ಲ. ಗೊತ್ತಾದ್ರೆ ಸಿಡ್ಲೋಡ್ ಸಿದ್ದಪ್ಪನ್ ತರ ಕೂಗಾಡಕ್ ಶುರು ಮಾಡ್ಬಿಡ್ತಾನೆ. ಇನ್ನು ಮುಂದಕ್ಕೆ ಅದೇನ್ ಗ್ರಾಚಾರ ಕಾದಿದ್ಯೋ ಏನೋ. ಎಷ್ಟ್ ದಿವ್ಸ ಕುಣಿದಾಡ್ತಾನೋ. ನಿನ್ಗೊಬ್ಳು ಮಗಳ ಹುಟ್ಟಿದ್ರೆ ಮೊಮ್ಮಕ್ಳು ನೋಡಿ ಸರಿ ಹೋಗ್ಬಿಡ್ತಾನೆ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕಂತೀಯ? ನೋಡು, ಅಲ್ಲಿ ಯಾವ್ದೋ ಬಸ್ ಬಂತು ಅನ್ಸುತ್ತೆ, ನೋಡು. ಬಾ, ಭಗವಂತನ ದಯದಿಂದ ಇವತ್ತು ಸರಿಯಾದ ಕೂಲಿ ಸಿಕ್ಬಿಟ್ರೆ ಸಾಕು. ಯಾಕೋ ನಾ ಬರ್ತೀನಿ. ಸರಿ. ಕಲೆ ಕಲೆ ಅಳಿಯಂದ್ರೆ ಏನಿದಲ್ಲ? ಅಯ್ಯೋ, ಏನಿದು? ಅಳಿಯಂದ್ರೆ ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂಲಿ ಮಾಡದ? ತಂದೆ ಮಕ್ಕಳ ಜಗಳದಲ್ಲಿ ಏನಾಗೋಯ್ತಿದು? ಅಯ್ಯೋ ಅಲ್ಲಿನೋ ಗಲಾಟೆ ನಡೀತೈತಿ, ನೀವು ಸುಮ್ಮನೆ ಕೂತಿದ್ರಲ್ಲ. ಬಂದ್ರೆ ಹೋಗೋಣ. ಅಯ್ಯೋ, ಅಮೇರಿಕ ಅಳಿಯ ಅಂತ ಹೆಮ್ಮೆಯಿಂದ ಹೇಳ್ಕತ್ತಿದ್ದೆ. ಹೋಗಿ ಓಪನ್ ಆಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂಲಿ ಮಾಡ್ತಾ ಇದೆಯಲ್ಲ. ಮಾಡ್ತಾ ಇರೋದೇ ಕೂಲಿ ಕೆಲಸ, ಇದ್ರಲ್ಲಿ ಸೀಕ್ರೆಟ್ ಬೇರೆನಾ? ನಿನಗೇನು ಹುಚ್ಚಿ ಹಿಡಿದಿದ್ಯಾ? ಯಾವನಯ್ಯ ನೀನು? ನನಗೆ ಯಾವನಯ್ಯ? ಅಯ್ಯಪ್ಪ ಬಲ್ರಪ್ಪ! ಯಾವನ ಹುಚ್ಚಿಗಿರಾಕಿ ಬೆಳಗ್ಗೆನೆ ತಿಂತವನೆ. ಹಂಗ ನನ್ನ ಹಿಡ್ಕೊಂಡು ಅಳಿ ಅಂತ ಕೂಗ್ತಾ ಇದ್ದಾನೆ. ಏನಾಯ್ತು ರಾಜ? ಏನಾಯ್ತು? ಇವನೇ ನಮ್ಮವ. ಯಾವನೋ ಗೊತ್ತಿಲ್ಲಕ್ಕ, ಅಳಿ ಅಂತ ಕೂಗ್ತಾ ಇದ್ದಾನೆ. ಹುಚ್ಚ ಅಂತ ಕಾಣುತ್ತೆ. ನೀನೇನ್ ಹೆದರ್ಕೋಬೇಡ, ಸ್ವಲ್ಪ ಈ ಕಡೆ ಬಾ. ಇವನು ನಿನ್ನ ಅಳಿಯನೇನಪ್ಪ? ಇವನ್ಗೆ ನಿನ್ ಮಗಳು ಕೊಟ್ಟಿದ್ಯಾ? ಸ್ವಲ್ಪ ತಡಿ ಗುರು, ಇವನು ನಮ್ ರಾಜನ್ ಮಾವ ಅಂತೆ, ಮಗಳು ಕೊಟ್ಟವನಂತೆ. ಮಗಳು ಕೊಟ್ಟಿದ್ಯಾ? ಇವ್ ನಿಮ್ ಅಳಿಯನ? ಇವ್ರಿ ನಿಮ್ ಮಗಳು ಕೊಟ್ಟಿದ್ಯಾ? ಅಮೇರಿಕ ವಿಮಾನ ನಿಲ್ದಾಣ ಹೋಗಿ ಬಸ್ ಸ್ಟ್ಯಾಂಡ್ ಆಗೋಯ್ತಲ್ಲಪ್ಪ. ಅಮೇರಿಕ ಬಸ್ ಸ್ಟ್ಯಾಂಡ್ ಇವರೆಲ್ಲ ನಿನ್ನಿಂದ ನನ್ನ ಬಿಸ್ನೆಸ್ ಎಲ್ಲ ಹಾಳಾಗೋಗುತ್ತಲ್ಲಯ್ಯ. ಏನದ್ ನಿನ್ ಗೋಳು? ನಿನ್ ಬಿಸ್ನೆಸ್ ಮನೆ ಹಾಳಾಗೋಯ್ತು. ನಮ್ಮ ಮಾವ ಇವ್ರಿಗೆ ಬಂದ್ಬಿಟ್ಟಿದ್ದಾನೆ. ಅವನ ಹತ್ರ ಕಮಿಷನ್ ಕೇಳ್ಬೇಕಾಗಿತ್ತೆ. ಕಮಿಷನ್ ಬುದ್ಧಿ ಎಲ್ಬಿಡ್ತೀಯಾ? ಯೋ, ನಾನ್ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂಲಿ ಮಾಡ್ದನ್ನ ನಮ್ಮ ಮಾವ ನೋಡ್ಬಿಟ್ಟ ಕಣಯ್ಯ. ನಿನ್ ಮನೆಗೆ ಹೋಗಿ ನನ್ನ ಹೆಂಡತಿ ಹತ್ರ ಅದೇನೋ ಗೊತ್ತಾನೋ. ಯೋ ಬೇಗ ಏನಾದ್ರು ಒಂದು ಐಡಿಯಾ ಹೇಳಯ್ಯ. ಬರ್ತಾ ಇದೆ ಬರದಲ್ಲಿ ನನಗೆ ಕಿತ್ತೋಗುತ್ತೆ. ಕಿತ್ತೋಗ್ಲಿ ಬಿಡು. ನಿಂದೊಂದು ಫೋಟೋ ಇದೆಯಾ? ನನ್ ಫೋಟೋಗೂ ನಮ್ಮ ಮಾವ ಬಂದಿರೋದಕ್ಕೂ ಏನ್ ಸಂಬಂಧ? ಏಯ್ ಬಸ್ ಸ್ಟ್ಯಾಂಡ್ ಬುದ್ದು, ನಿನ್ ಕಿವಿ ಕೊಡಿಲಿ. ಡನ್ ಡನ್. ಅಪ್ಪ ವಿಘ್ನೇಶ್ವರ, ಬೀಸೋ ದೊಣ್ಣೆಗೆ ತಲೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸು ಅಂತಾರೆ. ತಪ್ಪಿಸ್ಕೊಂಡಿದ್ದೇನೋ ಆಯ್ತು, ನಿನ್ಗೊಪ್ಪಿಸ್ಬೇಕಲ್ಲ. ಪ್ರಯತ್ನ ನಂದು, ಫಲ ನಿಂದು. ಚೈತ್ರ,
ನನ್ನ ಜೀವನ ಚೈತ್ರ. ಯಾಕೆ ಚಿನ್ನ ಲೇಟಾಗಿ ಬಂದೆ ಅಂತ ಕೋಪನಾ? ಏನ್ ಮಾಡಕ್ಕಾಗುತ್ತೆ, ನಿನ್ ಗೊತ್ತಲ್ವಾ, ಲಾಯರು, ಟೆನ್ಷನ್. ಪಾಪ 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 ಕೆಲಸ ಮುಗಿದ ತಕ್ಷಣ ನೀನೊಬ್ಳೆ ಇರ್ತೀಯ ಅಂತ ಮಲ್ಲಿಗೆ ಹೂ ಸಮೇತ ಓಡ್ ಬಂದಿದ್ದೀನಿ. ತಗೋ. ಆ ಹೂವಿಲ್ ಕೊಟ್ರೆ ಕಿವಿಗೆ ಇಟ್ಕೊಂಡ್ಬಿಡ್ತೀನಿ. ಓಹೋ ಮಾವಯ್ಯ, ಯಾವಾಗ ಬಂದ್ರೆ? ಇದೇನ್ ಮಾವಯ್ಯ ತಲೆ ಮೇಲೆ ಬಟ್ಟೆ ಹಾಕೊಂಡು ಕೂತಿದ್ದೀರಾ? ಅಲ್ಲ, ನಿಮ್ ಕಡೆ ಸಂಬಂಧಿಕರು ಯಾರಾದ್ರೂ ರೈಟ್ ಹೇಳ್ಬಿಟ್ರಾ? ಸಂಬಂಧಿಕರು ಇರ್ರಿ, ಊರೇ ಶಟ್ಕೊಂಡು ಸತ್ ಹೋಯ್ತು ಕಣೆ. ಒಳ್ಳೆ ಮಾತು ಹೇಳಿದ್ರಿ. ಅಲ್ಲ, ನೀವ್ ಯಾವಾಗ ಬಂದ್ರಿ, ಹೆಂಗ್ ಬಂದ್ರಿ? ಬಸ್ ನಾನು ಬಂದಪ್ಪ. ಥೋದು ಏನ್ ಮಾವಯ್ಯ, ನಮ್ ಲೆವೆಲ್ಗೆ ಅಟ್ಲೀಸ್ಟ್ ಟ್ರೈನ್ ಅಲ್ಲಿ ಫಸ್ಟ್ ಕ್ಲಾಸ್ AC ಕೋಚಲ್ಲಿ ಬರೋದ್ ಬಿಟ್ಬಿಟ್ಟು ಅಸಹ್ಯವಾಗಿ ಬಸ್ಸಲ್ಲಿ ಬಂದಿದ್ದೀರಲ್ಲ? ರೈಲ್ ನಲ್ಲೇ ಬರ್ಬೇಕು ಅಂತಿದ್ದೆ ಕಣಯ್ಯ. ಆದ್ರೆ ಸ್ಟೇಷನ್ ನಲ್ಲಿ ನಮ್ ಸಂಬಂಧಿಕರು ಕೂಲಿ ಆಳುಗಳು ಇರುದಿಲ್ಲ ಅಂತ ಹೇಳಿ ಬಸ್ ನಲ್ಲಿ ಬಂದೆ. ಯಾಕೆಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ನಮ್ ಸಂಬಂಧಿಕರು ಕೂಲಿ ಆಳುಗಳು ಸಿಗ್ತಾರೆ, ನಮ್ ಲಗೇಜ್ ತಗೊಂಡೋಗೋದಕ್ಕಿಂತ ಬಸ್ ಅಲ್ಲೇ ಬಂದೆ. ಲೇ ಚೈತ್ರ, ಏನೇ ನಿಮ್ಮಪ್ಪ ಏನಾದ್ರು ಮಾತಾಡ್ತಾ ಇದಾರೆ? ಬಸ್ ಸ್ಟ್ಯಾಂಡು, ಕೂಲಿಗಳು, ಸಂಬಂಧಿಕರು ಅಂತ. ಲೇ ನಿಮ್ಮಪ್ಪನ ಮೈ ಹುಷಾರಿಲ್ವಾ? ಗುಂಡು ಕಲಿದ್ದಂಗಿದಾರಲ್ಲೇ. ಓಹೋ, ನಾನ್ ಲೇಟಾಗಿ ಬಂದಿದ್ದಕ್ಕೋಸ್ಕರ ಹೇಳ್ತಾ ಇದ್ಯಾ? ಏನ್ ಮಾಡಕ್ಕಾಗುತ್ತೆ ಚಿನ್ನ, ನಾನು ಈಗಾಗ್ಲೇ ಹೇಳ್ದಲ್ಲ, ಈ ಕೋರ್ಟಿಂಗ್ ಗಲಾಟೆಯಲ್ಲಿ ಆಸ್ತಿ ಪಾಸ್ತಿ ಲೆಕ್ಕಾಚಾರಗಳು ಎಲ್ಲಾ ಭಾರನೂ ನನ್ನ ತಲೆ ಮೇಲೆ ಬಿದ್ದಿದೆ. ಬೀಳುತ್ತಪ್ಪ, ಬೀಳುತ್ತೆ. ಏನ್ ಒಂದ, ಎರಡ, ಮೂರ? ಟ್ರಂಕು, ಹಾಸಿಗೆ, ಸೂಟ್ ಕೇಸು, ಬ್ಯಾಗು ಇದನ್ನೆಲ್ಲ ಹೊತ್ಕೊಂಬರಕ್ಕೆ. ಮಾವಯ್ಯ, ಯಾಕೆ ಏನೇನೋ ಮಾತಾಡ್ತಾ ಇದ್ರಲ್ಲ? ಮಾತಾಡಕ್ಕೆ ಇನ್ನು ಏನ್ ಉಳಿದಿದ್ಯಪ್ಪ? ಅಮೆರಿಕಾದಿಂದ ಬಂದ ಗಂಡು ಕಲಾಸಿ ಪಾಳ್ಯಂ ಬಸ್ ಸ್ಟ್ಯಾಂಡ್ ಅಲ್ಲಿ ಲುಂಗಿ ಎತ್ಕೊಂಡು ಪೊಲಿ ಪೊಲಿ ಅಂತ ಬಡ್ಕೊಳ್ಳೋದು ಗೊತ್ತಾಗಿ ನನ್ನ ಮಗಳು ಗೊಳೋ ಅಂತ ಆಡ್ತಾ ಇದ್ದಾಳೆ. ಯಾರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ? ವಿಷಯ ಗೊತ್ತಿದ್ದು ಗೊತ್ತಿಲ್ದು ಒಂಥರ ನಾಟಕ ಆಡ್ಬೇಡ. ಇದುವರೆಗೂ ಮಾತಾಡಿದ್ದು ನಿನ್ ವಿಷಯನೇ. ಅಂದ್ರೆ ನಾನ್ ಬಸ್ ಸ್ಟ್ಯಾಂಡ್ ಕೂಲಿನ ಮೂಟೆ ಹೊಡ್ತೀನ? ಚೈತ್ರ, ಇದೆಲ್ಲ ಸುಳ್ಳು. ನೀನ್ ಮಾತ್ರ ನಂಬೇಡ. ಯಾವನೋ ಬೇವರ್ಸಿ ನನ್ನ ಮಗ, ವಿಕಾಸಿ ನನ್ನ ಮಗ, ಲೋಫರ್ ನನ್ನ ಮಗ, ಹಲ್ಕ ನನ್ನ ಮಗ ನಿಮ್ಮ ಅಪ್ಪನ ತಲೆ ಕೆಡ್ಸವನೆ. ನೋಡು, ಅವನ ಅಜ್ಜಿ ಅವನೇನಾದ್ರೂ ಸಿಕ್ಕಿದ್ರೆ ಅವನಿಗೆ ಇಷ್ಟೋ ತಗ್ಗ ನೀನ್ ಬೈದ್ಯಲ್ಲ ನನ್ನ ಮಗನಿಗೆ ನೀನೇನು ಮಾಡ್ಬೇಡ ಕಣಪ್ಪ. ಯಾಕೆಂದ್ರೆ ಇದನ್ನೆಲ್ಲ ಹೇಳ್ದವನು ನಾನೇ. ನೀನು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂಲಿ ಮಾಡಿದ್ದನ್ನ ನಾನೇ ಕಣ್ಣಾರೆ ಸಾಕ್ಷಾತ್ ಕಂಡಿದ್ದೀನಿ. ಯಾಕಪ್ಪ, ನಿಜ ಗೊತ್ತಾಗೋಯ್ತು ಅಂತೇಳಿ ಹುಚ್ಚಿಗೆ ಚಿಡಿತೇನೋ? ಅಲ್ಲ, ಹುಚ್ಚಿರ್ತಾರ ಏನೇನೋ ತಲೆ ಕೆಡ್ಸ್ಕೊಂಡ್ರೆ ನಿಮ್ಮನ್ನ ನೋಡಿ ನಗು ಬಂತು. ಯಾಕೆ ಮಾವ, ಇವಾಗ ನಿಮ್ಗಿರೋ ಟೆನ್ಷನ್ ಎಲ್ಲ ಮರ್ತ್ಬಿಟ್ಟು ಒಂದೇ ಒಂದ್ಸಲ ಕೂಲಾಗಿ ಈ ಫೇಸ್ ನೋಡಿ. ಇದು ರೈಟು, ಇದು ಲೆಫ್ಟು, ಇದು ಸ್ಟ್ರೈಟ್, ಇದು ಡೌನ್. ಇದೇ ಫೇಸಾ? ಇದೇ ಫೇಸ್ ಕಟ್ಟು. ಆ ಫೇಸು ಈ ಫೇಸ್ ಅಲ್ಲ, ಅದು ನನ್ನ ತಮ್ಮನ ಫೇಸ್. ಅಂದ್ರೆ ನಿನ್ನಂಗೆ ಇರೋನು ನಿನ್ಗೊಬ್ಬ ತಮ್ಮ ಇದ್ದಾನ? ಅಮೆರಿಕದಲ್ಲಿ ನಾನು ಮಾನ ಮರ್ಯಾದೆ ಹರಾಜಾಕಿ ಸಾಲ್ದು ಅಂತ ಇಲ್ಗೂ ಬಂದಿದ್ದಾನೆ. ನನ್ನ ಕರ್ಮ. ನಿಮ್ಗೆ ನಂಬಿಕೆ ಬಂದಿಲ್ಲ ಅಂದ್ರೆ ಈ ಫೋಟೋ ನೋಡಿ. ಈ ಕಡೆ ಬಾ, ನೋಡಮ್ಮ. ಈ ಫೋಟೋದಲ್ಲಿರೋನು ನೀನೇ ತಾನೇ? ಹೌದು ರೀ, ಈ ಫೋಟೋದಾಗಿರೋದು ನೀವೇನೆ. ಅಲ್ಲೇ ನೀವು ತಪ್ಪು ತಿಳ್ಕೊಂಡಿರೋದು. ಅವ್ನು ಮಾಡೋ ಕಚಡ ಕೆಲ್ಸ ನೋಡಿ ನೋಡಿ ಸಾಕಾಗೋಯ್ತು ನಮ್ಮ ಅಪ್ಪನಿಗೆ. ಎಷ್ಟೇ ಬುದ್ಧಿ ಹೇಳಿದ್ರು ಕೇಳ್ತಾ ಇರ್ಲಿಲ್ಲ. ತಡ್ಕೊಳಕ್ಕಾಗದೆ ಮನೆಯಿಂದ ಹೊರಗಡೆ ಹಾಕ್ಬಿಟ್ರು. ಹೌದು, ಬಸ್ ಸ್ಟ್ಯಾಂಡ್ ಅಲ್ಲಿ ರಾಜ ಅನ್ಕೂಡ್ಲೆ ಅವ್ನು ನನ್ ಕಡೆಗೆ ಆಗ್ತಿರಿ ನೋಡ್ದ. ಅವನ ಹೆಸರು ರಾಜಾನೇ, ನನ್ನ ಹೆಸರು ನಟರಾಜ, ಅವನ ಹೆಸರು ನಾಗರಾಜ. ಹೌದಾ? ಹೌದ್ ಮಾವ, ನಿಮ್ಮನ್ನ ನೋಡಿದ ತಕ್ಷಣ ನೀವ್ ಯಾರು ಅಂತ ಕೇಳಿರ್ಬೇಕಲ್ಲ? ಕೇಳ್ದ. ನೀವ್ ಗೊತ್ತಿಲ್ಲ ಅಂತ ಹೇಳಿರ್ಬೇಕಲ್ಲ? ಹಂಗೆ ಕೇಳ್ಬಿಟ್ಟಪ್ಪ. ನೀವು ನನ್ನ ಮಾವ ಅಂತ ಅವನು ಮಾತ್ರ ಹೇಳ್ಬೇಡಿ. ಅವನು ದೊಡ್ಡ ದಗಲ್ಬಾಜಿ ನನ್ನ ಮಗ, ದೊಡ್ಡ ಫೋಟೋಂಟಿ. ನೀವೇನಾದ್ರೂ ನನ್ನ ಮಾವ ಅಂತ ಅವನು ಗೊತ್ತಾದ್ರೆ ಬೇತಾಳ ತರ ಬೆನ್ನಿಂದ ಬಿದ್ಬಿಡ್ತಾನೆ. ಹೌದು, ಅವನ್ಗೂ ನಿಮ್ಮ ಅಪ್ಪನ್ಗೂ ಜಗಳ ಯಾಕಾಯ್ತು? ಇನ್ಯಾಕೆ ಆಸ್ತಿಗೋಸ್ಕರ ಅರ್ಜೆಂಟ್ ಆಗಿ ಡಿವೈಡ್ ಮಾಡು ಅಂತಾನೆ. ಅಷ್ಟೊಂದು ಆಸ್ತಿಲಿ ನಿನಗೆ ಅರ್ಧ ಭಾಗ ಅಷ್ಟೇನಾ ಸಿಗೋದು? ಅಣ್ಣ ತಮ್ಮ ಅಂದ್ಮೇಲೆ ಸಮಪಾಲ ಆಗ್ಲೇಬೇಕಲ್ಲ. ಚೈತ್ರ, ನನ್ಗೊಬ್ಬ ತಮ್ಮ ಇದ್ದೇನೆ ಅನ್ನೋ ವಿಷಯ ನೀನ್ ಹೇಳಿರ್ಲಿಲ್ಲ. ದಯವಿಟ್ಟು ನನ್ ಕ್ಷಮಿಸು. ಇಲ್ಲ, ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ನಾನೇ ತಪ್ಪು ಮಾಡ್ಬಿಟ್ಟೆ. ನನ್ ಕ್ಷಮಿಸ್ಬಿಡಿ. ಹೊಟ್ಟೆ ಎಸಿತಾ ಇದೆ, ಊಟಕ್ಕೆ ಹಾಕ್ತೀಯಾ? ಅರ್ಧ ಆಸ್ತಿ ತಮ್ಮನಿಗೋಗುತ್ತೆ. ಇಲ್ಲಿರೋನು ದೊಡ್ಡಳಿಯ, ಬಸ್ ಸ್ಟ್ಯಾಂಡ್ ಅಲ್ಲಿ ಕೂಲಿ ಮಾಡೋನು ಚಿಕ್ಕಳಿಯ. ಅರ್ಧ ಅರ್ಧ ಎರಡು ಸೇರಿ ಫುಲ್ ಊಟ ಮಾಡಿ ಏಟೋ. ಚೈತ್ರ, ನನಗೆ ಬೇಕಾಗಿರೋದು ಈ ಊಟ ಅಲ್ಲ ಕಣೆ. ಅದು
ಅಯ್ಯೋ ಬ್ಯಾಡ. ಅಯ್ಯೋ ಅಪ್ಪ. ಅಯ್ಯೋ ನಿಮ್ಮ ಅಪ್ಪನಿಗೆ ನಿಮ್ಮ ಅಪ್ಪನ ಬೇರೆ ಕೆಲಸ ಇಲ್ಲ ಸುಮ್ಮನೆ ಚೈತ್ರ ಏನಲ್ಲೇ ಕರೆಕ್ಟ್ ಆಗಿ ಕಾಫಿ ತರ ಟೈಮ್ ಎದ್ಬಿಟ್ಟಿದ್ಯಲ್ಲ ನೀನ್ ನೋಡ್ತಾ ಇದ್ರೆ ಬೆಳಗ್ಗೆ ಬೆಳಗ್ಗೆನೆ ಲೇ ರೊಮ್ಯಾನ್ಸ್ ಮಾಡಕ್ಕೆ ಬೆಳಿಗ್ಗೆ ಆದ್ರೇನು ರಾತ್ರಿ ಆದ್ರೇನು ಅದು ಹೊತ್ತು ಗೊತ್ತೇನಿಲ್ಲ ನೋಡು ಇವತ್ತು ಲಾಯರ್ ಬೇರೆ ಊರಲ್ಲಿಲ್ಲ ನಾನು ಟೋಟಲಿ ಫ್ರೀ ಈಗ ಕಾಫಿ ಕುಡಿದು ಹಾಸಿಗೆ ರೆಡಿ ಮಾಡು ನಾನು ಹೋಗಿ ಮನೆಗೆ ಹೋಗ್ತಿರ್ತೀನಿ ತಗೋ ಏನಮ್ಮ ಸಾಲ ಕೊಡು ಅಂದ್ರೆ ಒಳ್ಳೆ ಪುಕ್ಸಟ ಕೊಡೋ ತರ ಆಡ್ತಿಯಲ್ಲ. ಪುಕ್ಸಟ ಕೊಡಕ್ಕೆ ನಿನ್ನ ಕ್ಯೂಡ್ನ ಮೂಗ್ನ ಎಲ್ಲ ಬಿಕ್ಸಕ್ನ ನಾನು ಮೂಕ ತರ ನಾಕ ಹೋಗ್ಬಿಡ್ತೀನಿ ಒಟ್ಟು ತಿನ್ಬೋದು. ದೋಸೆಕೋ ಹೊಟ್ಟೆ ಸಿತದ. ಅಯ್ಯೋ ಪಾಪ ಅದ್ಯಾ ಸೃಷ್ಟಿನೇ ವಿಚಿತ್ರ. ಒಬ್ಬೊಬ್ರಿಗೆ ಒಂದ್ ಕಷ್ಟ ಕೊಡ್ತಾನೆ. ಊಟ ಬೇಕಾ? ತಡಿ ತಡಿ ಹಾಕೋ ಇನ್ನೊಂದು ಟೀ ಮಾಡ್ಗೋ. ತಗೊಂಡು ತಿನ್ನು. ಎಷ್ಟು ದಿವಸದಿಂದ ಹಾಸ್ಕೊಂಡಿದ್ನೋ ಏನೋ. ಕೊಡ್ತೀನಿ ತಡಿ ಕೊಡ್ತೀನಿ. ತಗೋ ಎಷ್ಟು ಬೇಕಾದ್ರೂ ಕೊಡ್ತೀನಿ. ಹೊಟ್ಟೆ ತುಂಬಾ ತಿನ್ನು. ತಗೋ ಕುಡಿ. ಅಯ್ಯ 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 ನಿಧಾನ ಕುಡಿ. ಅಯ್ಯಮ್ಮ ನನ್ನ ನಿಜವಾಗ್ಲೂ ಮೂಕ ಅಂತ ತಿಳ್ಕೊಂಡ್ಬಿಟ್ಟಳೆ. ತಗ್ಬಿಟ್ಟದು ಸದ್ಯ ಆ ದೇವ್ರ ದಯದಿಂದ ಒಟ್ಟು ತುಂಬ ತಿಂಡಿ ಏನೋ ಬಿತ್ತು. ಈಗ ಒಂದು ಬೀಡಿ ಸಿಕ್ಬಿಟ್ಟಿದೆ, ಎಷ್ಟು ಚಂದಾಗಿರ್ತಿತ್ತು. ನಮಸ್ಕಾರ ಕಣಣ್ಣ. ಅಣ್ಣ ನಿನ್ನೆ ಬಸ್ನಾಗ ಬರ್ಬೇಕಾದ್ರೆ ಪ್ಯಾಂಟು ಕೋಟು ಬಟ್ಟೆ ಟ್ರಂಕು ಎಲ್ಲ ಕಳ್ತನ ಮಾಡ್ಬಿಟ್ರು. ನಂಗೆ ತುಂಬಾ ಸಿಟ್ಟು ಬಂದ್ಬಿಟ್ಟೈತೆ. ಅದಕ್ಕೋಸ್ಕರ ತಣ್ಣಗಾಗ್ಬೇಕಾದ್ರೆ ಒಂದು ಬೀಡಿ ಸೇದ್ಬೇಕು. ಒಂದು ಬೀಡಿ ಇದ್ರೆ ಕೊಡೋಣ. ಹೋಗಿ ಹೋಗಿ ಬೀಡಿ ಕೇಳ್ತೇಯಲ್ಲ. ಸಿಗರೇಟ್ ಕೇಳಿದ್ರೆ ನೀ ಬೇಜಾರು ಮಾಡ್ಕೊತೀಯ ಕಣಣ್ಣ, ಅದಕ್ಕೆ. ಅಯ್ಯೋ ಹುಚ್ಚ ನನ್ ಮಗನ್ ತಂದು ಒಂದು ಬೀಡಿಯೊಳಗೆ ತುಂಬಾ ಮಜಾ ಕಾಣಪ್ಪ, ತುಂಬಾ ಮಜಾ ಕಾಣಪ್ಪ. ನನ್ನ ಮಗನೇ ನನಗೆ ಮೋಸ ಮಾಡ್ತೀಯಾ? ಬೀಡಿ ಏನ್ ಖುಷಿ ಕೊಡ್ತೈತೆ. ಬಾಬಾ 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 ನನ್ನ ಹೋಟ್ಲಿಗೆ ಬಂದು ಮೂಕಂತ ನಾಟಕ ಆಡ್ಬಿಟ್ಟು ನಾಳೆ ದೋಸೆ ತಿಂತೀಯ ಮಗನೇ. ನಮ್ ತಾಯಿ ಸತ್ಯ ಆಗಲ್ಲ, ನಂಗೆ ಮಾತಾಡ ಬರಕಿಲ್ಲ. ನಾ ಮೂಗ ಕಣಕ್ಕ. ನಿನ್ ನಾಲ್ಗೆ ಸೆಡ ಬಿದ್ದಾಗ ನೀನ್ ಏನ್ರಿ ಸದಾ ಶಿವಂಗ ಅದೇ ಧ್ಯಾನ ಅಂದಂಗೆ ನಿಮಗಾಗಲೂ ರಾತ್ರಿ 2 ಒಂದೇ ಆಗೋಗದೆ. ಈಗ ಗೊತ್ತಾಯ್ತು ನಮ್ ಬಾವಂಗೆ ನಿನ್ ಕಂಡ್ರೆ ಎಷ್ಟು ಪ್ರೀತಿ ಅಂತ. ಏಯ್ ಯಾವಾಗ್ಲೇ ಬಂದೆ? ಅದೆಲ್ಲ ಇರ್ಲಿ, ಬಾವಾ ಎಲ್ಲಿ? ಬಾವಾ ಬಾವಾ ಬಾವ ಇಲ್ಲ ಕಣೆ. ಎಲ್ಲಿ ಹೋಗಿದ್ದಾರೆ? ಮಲ್ಲಿಗೆ ಹೂ ತರಕ್ ಹೋಗವ್ರೆ. ಓಹೋ ಈಗ ಅರ್ಥ ಆಯ್ತು. ನೀನ್ ಹಾಸಿಗೆ ರೆಡಿ ಮಾಡ್ತಾ ಇರೋದಕ್ಕೂ ಬಾವ ಮಲ್ಗೆ ಹೂ ತರಕ್ ಹೋಗಿರೋದಕ್ಕೂ. ಬಾಯಿ ಚಿಕ್ಕತ್ತೆ. ಹೌದು ನೀನೊಬ್ಳೆ ಬಂದ? ಇಲ್ಲ ಅಪ್ಪನೂ ಬಂದಿದ್ದಾರೆ. ಎಲ್ಲವ್ರೆ? ಹೊರಗಡೆ ಇದ್ದಾರೆ. ಯಾಕೆ? ಅಪ್ಪ 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 ಇದ್ಯಾಕೆ ಇಲ್ಲಿ ಕೂತ್ಕೊಂಡಿದ್ದೀರಿ? ಬನ್ನಿ ಒಳಕ್ಕೆ. ನಾನ್ ಬರಲ್ಲಮ್ಮ. ಯಾಕಪ್ಪ? ನೀ ಟೆನ್ಷನ್ ತಗೋಬೇಡ ಕಣಮ್ಮ. ಚಿಕ್ಕ ಅಳಿಯಂದ್ರನ್ನ ಮನೆ ಒಳಗೆ ಕರ್ಕೊಂಬರೋ ತನಕ ನಾನ್ ಒಳಗೆ ಕಾಲಿಡೋದಿಲ್ಲ ಅಂತೇಳಿ ನಮ್ಮೂರ ಅಟ್ಟಿ ಲಕ್ಕಮ್ಮನ ಮೇಲೆ ಆಣೆ ಮಾಡಿ ಬಂದಿದ್ದೀನಿ ನೋಡು. ಈಗ ನಾನು ಬಸ್ ಸ್ಟ್ಯಾಂಡ್ಗೆ ಹೋಗಿ ನಮ್ ಚಿಕ್ಕ ಅಳಿಯಂದ್ರನ್ನ ಕೊಂಕ್ಲಲ್ಲಿ ಎತ್ಕೊಂಡ್ ಬಂದ್ಬಿಡ್ತೀನಿ. ಈಗ ನೀನು ಒಳಗೋಗಿ ಮನೆಯೆಲ್ಲ ಶುದ್ಧ ಮಾಡಿ ಒಳ್ಳೊಳ್ಳೆ ಅಡಿಗೆ ಮಾಡಿ ಅಳಿಯಂದ್ರೆ ಒಳ್ಳೆ ಊಟ ಹಾಕಿ ಜಾಕಿ ಎತ್ತಿದ್ರೆ ಅಮೇರಿಕಾದಲ್ಲಿರೋ ಕೋಟಿ ಕೋಟಿ ಆಸ್ತಿ ಈ 9 ಕೋಟಿ ನಾರಾಯಣಿಗೆ ಸಿಗುತ್ತಮ್ಮ. ಅಪ್ಪ ನೀ ಯೋಚನೆ ಮಾಡೋದೇನೆ ಸಂದಾಕೆ ಇದೆ. ಮೊದ್ಲೇ ಇವ್ರಿಗೆ ತಮ್ಮ ಅಂದ್ರೆ ಆಗಕ್ಕೆ ಇಲ್ಲ. ಅಕಸ್ಮಾತ್ ಅವ್ರು ಬತ್ತೀನಿ ತಪ್ಕೊಂಡ್ರು ಇವ್ರು ಒಳಗೆ ಬಿಟ್ಕಣಕಿಲ್ವಲ್ಲ. ಏನೋ ಕೆಟ್ಟಗಳಿಗೆ ಇಬ್ರು ದೂರವಾಗಿದ್ದಾರೆ, ಅದು ನನ್ನಿಂದಲೇ ಒಂದಾಗ್ಲಿ. ಇರ್ಲಿ ನಿನ್ ಗಂಡನ್ ಕರಿಯಮ್ಮ, ನಾನ್ ಹೇಳ್ತೀನಿ. ಬಾವಾ ಮಲ್ಲಿಗೆ ಅವರು ಲಾಯರ್ ನೋಡಕ್ ಹೋಗವ್ರೆ. ಅಳಿ ಅಂದ್ರೆ ಬಂದ್ರೆ ನಾನ್ ಬಸ್ ಸ್ಟ್ಯಾಂಡ್ ಹೋಗಿದ್ದೀನಿ ಅಂತ ಹೇಳಮ್ಮ. ಹೆಂಗೋ ದೇವ್ರದಿಂದ ಅವ್ರಿಬ್ರು ಒಂದಾಗ್ಬಿಟ್ರೆ ಆಸ್ತಿ ಎಲ್ಲ ನನ್ ಪಾಲಾಗತ್ತೆ. ನಾನೇನ್ ಬರ್ತೀನಮ್ಮ. ನಮ್ಮ ಅಪ್ಪಂಗೆ ದುಡ್ಡಿನ ಚಿಂತೆ ಬಿಟ್ರೆ ಮತ್ತೇನಿಲ್ಲ. ಅಕ್ಕ ಹಸು. ಅಯ್ಯಯ್ಯೋ
ಹಳೆ ಬಟ್ಟೆಗೆ ಸ್ಟೀಲ್ ಪಾತ್ರೆ, ಹಳೆ ಬಟ್ಟೆ ಕೊಡಿ ಸ್ಟೀಲ್ ಪಾತ್ರೆ ಕೊಡ್ತೀನಿ. ಸ್ಟೀಲ್ ಪಾತ್ರೆ, ಹಳೆ ಬಟ್ಟೆ ಇರ್ಬೋದು. ಹಳೆ ಬಟ್ಟೆಗೆ ಹಳೆ ಬಟ್ಟೆ ಅಣ್ಣ, ಸ್ಟೀಲ್ ಪಾತ್ರೆ ಅಣ್ಣ, ಹಳೆ ಬಟ್ಟೆ ಕೊಡಿ ಸ್ಟೀಲ್ ಪಾತ್ರೆ ಕೊಡ್ತೀನಿ. ಮಸಿ ಬಾಣ, ಬಟ್ಟೆಗೆ ಸ್ಟೀಲ್ ಪಾತ್ರೆ ಅಣ್ಣ. ಅಣ್ಣ ಸ್ಟೀಲ್ ಪಾತ್ರೆ ಅಣ್ಣ. ಏನಣ್ಣ? ಅಣ್ಣ ಹಳೆ ಬಟ್ಟೆ ಕೊಟ್ರೆ ಸ್ಟೀಲ್ ಪಾತ್ರೆ ಕೊಡ್ತೀನಿ ಅಣ್ಣ. ಇಷ್ಟೊತ್ತೇನಯ್ಯ ಬಡ್ಕೊಂಡೆ? ಹಳೆ ಬಟ್ಟೆ ಕೊಟ್ರೆ ಸ್ಟೀಲ್ ಪಾತ್ರೆ ಕೊಡ್ತೀನಿ ಅಂತ ತಾನೇ? ಅಣ್ಣ ನಂಗೊಂದು ಸೈಜ್ ಕೊಡ್ತೀಯಾ? ಯಾಕೆ? ಹಾಕಣಕ್ಕೆ ದುಡ್ಡು ದುಡ್ಡು. ನೀನೇ ನಮ್ಮ ಅಪ್ಪನ ಸೋದರತ್ತೆ ಮಗ, ಬಿಟ್ಟಿ ಕೊಟ್ಬಿಡಕ್ಕೆ. ಅಣ್ಣ ನಮ್ ತಾಯನೇ ಹೇಳ್ತೀನಿ, ನನ್ನ ಹತ್ರ ಇರೋದೇ ಇಷ್ಟು ಕಣಣ್ಣ. ಇದು ತಕೊಂಡ್ ಸೈಟ್ ಕೊಟ್ಬಿಡೋಣ. ಒಂದ್ ಕೆಲಸ ಮಾಡು, ಪಕ್ಕದಲ್ಲಿ ಅನೂಪ್ ಅಂಗಡಿಗೆ ಹೋಗು, ಕಡ್ಲೆ ಪಾಪ್ ಕೊಡ್ತಾ ತಿನ್ನಕ್ಕೆ. ಬೆಳಗ್ಗೆ ಒಳ್ಳೆ ಅಯ್ಯೋ ಏನು ಡಬಲ್ ಆಕ್ಟಿಂಗ್? ನನ್ನ ತಂಗಿ ಸುಮಾ. ಅಯ್ಯೋ ಸುಮಾನಾ? ನಾನು ಸುಮಾ ಕೇಳ್ತಿದ್ರಿ ಎತ್ಕೊಂಡಿದ್ದೀರಾ, ಇಳಿಸ್ರು ಕೆಳಗೆ. ಸುಮಾ ಯಾವಾಗ ಬಂದೆ? ಅದೇ ಬಾವಾ, ನೀವ್ ಅಕ್ಕಂಗ್ ಮಲ್ಗೆ ಹೂವ ತರಕ್ ಹೋಗಿದ್ರಲ್ಲ, ಅಕ್ಕ ನಿಮ್ಗೋಸ್ಕರ ಹಾಸಿಗೆ ರೆಡಿ ಮಾಡ್ತಿದ್ರಲ್ಲ, ಆಗ್ಲೇ ಬಂದ್ವಿ. ಬಂದ್ವಿ? ಊರ್ನವರೆಲ್ಲ ಬಂದಿದ್ದೀರಾ? ಹಾಗಲ್ಲ, ನಾನು ನಮ್ಮಪ್ಪ ಬಂದ್ವಿ ಎಂದೆ. ನಿಮ್ಮ ಅಪ್ಪ ಬಂದಿದ್ದಾನಾ? ಎಲ್ಲಿ? ಬಸ್ ಸ್ಟ್ಯಾಂಡ್ ಹೋಗಿದ್ದಾರೆ. ಮೂಟೆ ಹೊರಕ? ಸಾಕ್ ಸುಮ್ಕಿರಿ. ನಿಮ್ ತಮ್ಮನ್ನ ಮನೆ ಕರ್ಕೊಂಡ್ ಬರ್ತೀನಿ ಅಂತ ಹೋಗವ್ರೆ. ನನ್ ತಮ್ಮನ್ನ ನೋಡೆ ಹೇಳ್ತಾ ಇದೀನಿ ಕೇಳು, ನನ್ ತಮ್ಮ ಅವ್ನ್ ಸತ್ರ ಮನೆಗೆ ಬರಲ್ಲ. ಒಂದ್ ವೇಳೆ ಅವ್ನ್ ಬರ್ತೀನಿ ಅಂದ್ರು ನಾನ್ ಸೇರ್ಸಲ್ಲ. ಅದ್ ಏನಾರ ಆಗ್ಲಿ, ಅವನ್ನ ಕರ್ಕೊಂಡ್ ಬಂದೇ ಬರ್ತೀನಿ ಅಂತ ಅಪ್ಪ ಬಸ್ ಸ್ಟ್ಯಾಂಡ್ ಹೋಗವ್ರೆ. ನೀವ್ ಇಲ್ಲೇ ಇರ್ಬೇಕಂತೆ, ಅಪ್ಪ ಬಂದ್ ಎಲ್ಲ ವಿಷಯನೂ ಹೇಳ್ತಾರಂತೆ. ಈಗ ಗಂಟೆ ಎಷ್ಟು? 10. ಯಾಕೆ? ಅದು ನಾ ಸ್ವಲ್ಪ ಅರ್ಜೆಂಟ್ ಆಗಿ ಲಾಯರ್ ನೋಡ್ಬೇಕಾಗಿದೆ. ಇದೇನ್ರಿ ಲಾಯರ್ ಇಲ್ಲ ಊರ್ಗೋಗವ್ರೆ ಅಂತ ಹೇಳಿದ್ರಿ? ಅಯ್ಯೋ, ಈಗ ಹೂ ತರಕ್ಕೆ ಮಾರ್ಕೆಟ್ ಹೋಗಿದ್ದಲ್ಲೇ ಅಲ್ಲಿ ಲಾಯರ್ ಸಿಕ್ಕಿದ್ರು. ಅರ್ಜೆಂಟ್ ಮಾತಾಡ್ಬೇಕು ಬಾ ಅಂತ ಹೇಳಿದಾರೆ. ಅವರು ಊರ್ಗೋ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿದೆ ಅಂತೆ. ನಾನು ಹೊರಟ್ ಬರ್ತೀನಿ. ಬಾವ ತಂದಿರೋ ಮಲ್ಗೆ ಹೂವೆಲ್ಲ ವೇಸ್ಟ್ ಆಯ್ತಲ್ಲಕ್ಕ? ಅಯ್ಯೋ, ನನ್ನ ಲೈಫೇ ವೇಸ್ಟ್ ಆಗ್ತಾ ಇದೆ. ನಾ ಅರ್ಜೆಂಟ್ ಆಗಿ ಹೋಗ್ಬೇಕು, ಬರ್ತೀನಿ. ಇಷ್ಟೊತ್ತಾದ್ರೂ ನಮ್ಮ ಹಳಿ ದೇವ್ರು ಇನ್ನೂ ಬರ್ಲಿಲ್ವಲ್ಲ? ಅವ್ನ ಹಂಗೆಯ ಕುಂತ್ ಕಡೆ ಕುಂತ್ಕೊಳಕಿಲ್ಲ, ನಿಂತ್ ಕಡೆ ನಿಂತ್ಕೊಳಕಿಲ್ಲ. ಅವನ್ ಕಾಲ್ನಾಗೆ ವಿಷ್ಣು ಚಕ್ರ ಐತೆ. ಆಗ ಬಂದೇ ಬಿಟ್ಟ. ಏ ರಾಜ, ನಿಂಗ್ 100 ವರ್ಷ ಆಯ್ಸು, ಬಾರ್ಲಾ? ಇವಾಗಿರೋದ್ನ ತಡ್ಕೊಳಕ್ ಆಗ್ತಾ ಇಲ್ಲ. ಸಾಕ್ ಸಾಕ್ ಸುಮೀರ್, ಅಲ್ಲಿ ನೋಡು ಯಾರು ಬಂದವ್ರೆಂತ. ಅಪ್ಪ ಚಿಕ್ಕಳಿ ಅಂದ್ರೆ ನಿಮ್ಗೋಸ್ಕರ ಕಾದು 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 ಸಾಕಾಗೋಯ್ತು. ಇನ್ನೊಂದ್ಸಲ ಅಳಿಯ ಗಿಳಿಯ ಅಂದ್ರೆ ಒಂದೇ ಒಂದ್ ಇಕ್ಕಿದ್ರೆ ಈರ್ಬದ್ರ ನಿಕ್ಲಾ ಬಿಡ್ಬೇಕು. ಈ ದೊಡ್ಡ ಮನುಷ್ಯ ಏನ್ ಹೇಳ್ತಾನೆ ಗೊತ್ತಾ? ನೀನು ನಿಮ್ಮಣ್ಣ ರಾಮ ಲಕ್ಷ್ಮಣ ತರ ಒಂದೇ ಮೇಲೆ ಇರಿ ಅಂತಾನೆ. ಆದಿಜ ಅಂದ್ರೆ ಸಾಧ್ಯ ಇಲ್ಲ ಬಿಡು. ಅದ ಹಂಗಲ್ಲ ಹಳಿ ಅಂದ್ರೆ, ದೇಶದಲ್ಲಿರೋರೆಲ್ಲ ಅಣ್ತಮ್ದಿರಂಗ ಒಗ್ಗಟ್ಟಾಗಿರ್ಬೇಕು ಅಂತ ಏದ್ಕೆ ಮೇಲೆ ಭಾಷಣ ಬಿಗಿತಾರೆ. ಈಗ ನೀವು ಸ್ವಂತ ಅಣ್ತಮ್ಗಳೇ ಈ ರೀತಿ ಕಿತ್ತಾಡಿದ್ರೆ ನೋಡ್ದವ್ರು ಏನ್ ಅನ್ಕಂತಾರೆ? ಅಲ್ಲ ಕಣಯ್ಯ, ನಿಮ್ ಅಣ್ತಮ್ದಿರ ತಲೆ ಮೇಲೆ ಕೋಟಿ ಕೋಟಿ ಕೋಟ್ಯಾಂತರ ಆಸ್ತಿ ಕೊಳಿತಾ ಇದೆ ಹಳಿ ಅಂದ್ರೆ. ಅದೇ ಆ ಆಸ್ತಿನೇ ನನಗ್ ಬರ್ಬೇಕಾದ ಭಾಗ ಬಂದ್ಬಿಡ್ತು ಅಂತ ಇಟ್ಕೋ. ಆಮೇಲೆ ಅವನ್ ಯಾರೋ ನಾನ್ ಯಾರೋ. ನೀನ್ ಎಷ್ಟೇ ಪ್ರಯತ್ನ ಪಟ್ರು ನಮ್ಮಿಬ್ರು ಒಂದ್ ಮಾಡಕ್ಕಾಗಲ್ಲ. ಸುಮ್ನೆ ನನ್ ತಲೆ ತಿಂದೆ ಅಲ್ಲಿರೋ ಚಿತ್ರ ತಿನ್ಬಿಟ್ಟು ಜಾಗ ಖಾಲಿ ಮಾಡೋ. ಹೋಗ್ತೀನಿ ಕಣಯ್ಯ, ಹೋಗ್ತೀನಿ. ಅಲ್ಲಿ ಇಲ್ಲಿ ಹೋಗದೆ ಸೀದಾ ನಿಮ್ಮ ಅಪ್ಪರ ಹತ್ರ ಹೋಯ್ತೀನಿ. ಅಲ್ಲ ಕಣಯ್ಯ ದೊಡ್ಡ ಮನುಷ್ಯ, ನಿನ್ಗಿರೋರು 2 ಮಕ್ಕಳು. ಒಬ್ಬ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂಲಿ ಮಾಡ್ತಾವನೆ, ಇನ್ನೊಬ್ಬ ಕೋರ್ಟು ಸ್ಟೇಷನ್ ಅಂತ ಅಲಿತಾ ಇದ್ದಾನೆ. ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ತರ ಕೋಟ್ಯಾಂತರ ರೂಪಾಯಿ ಆಸ್ತಿ ಇಟ್ಕೊಂಡಿದ್ದೀರಲ್ಲ, ಸತ್ತಾಗ ಇದನ್ನೇ ನೀವು ತಲೆ ಮೇಲೆ ಹಾಕೊಂಡು ಹೋಯ್ತೀರ ಅಂತ ಬುದ್ಧಿ ಬಿಡ್ತೀನಿ. ನೋಡಯ್ಯ, ಸುಮ್ನೆ ಹೋಗಿ ನಮ್ಮ ಅಪ್ಪನ ನಿನ್ ಕೆಣಕ್ ಬೇಡ. ಈಗ ಹೊಸದಾಗಿ ಅಮೆರಿಕನ್ ಯಾವ್ದೋ ನಾಯಿಗಳು ತಂದವನ ಚೂ ಬಿಟ್ಬಿಡ್ತಾನೆ. ಅಳಿ ಅಂದ್ರೆ ನಾನೇನ್ ಅಷ್ಟ ದಡ್ಡ ಬಡ್ಡಿ ಮಗ ಅಲ್ಲ. ನಿಮ್ಮಪ್ಪನ ಹತ್ರ ಮಾತಾಡ್ಬೇಕಾರೆ ಕಾಂಪೌಂಡ್ ಗೋಡೆ ಮೇಲೆ ನಿಂತ್ಕೊಂಡು ಮಾತಾಡ್ತೀನಿ. ಯೋ, ಯಾವ ಜನ್ದಲ್ಲಿ ನಾನೇನೇ ಪಾಪ ಮಾಡಿದ್ದೆ? ನನ್ ಹಿಂದೆ ಗಟ್ಟಿ ಬಿದ್ದಿದ್ಯಲ್ಲ, ಅದೇನ್ ಮಾಡ್ಬೇಕು ಹೇಳು? ನಾನ್ ಹೇಳ್ದಂಗ್ ಕೇಳ್ತೀಯ? ಅದೇ ಬೊಗಳು. ನೀನು ನಿಮ್ಮ ಅಣ್ಣನ ಮನೆಗೆ ಬರ್ಬೇಕು, ನೀವೆಲ್ಲ ಒಂದಾಗಿರ್ಬೇಕು, ಆಯ್ತಾ? ಆಯ್ತು, ನೀನ್ ನಡಿ. ಹುಬ್ಳಿ ಬಸ್ ಬರೋ ಹೊತ್ತಾಯ್ತು, ಲಗೇಜ್ ಇಳಿಸ್ಬಿಟ್ಟು ಬರ್ತೀನಿ. ಹೊರಡು. ಚೈತ್ರ, ಚೈತ್ರ, ನನ್ ಚಿಕ್ಕಳಿಯ ಮನೆಗೆ ಬರೋದಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾನಮ್ಮ. ಮಧ್ಯಾಹ್ನ ಊಟಕ್ಕೆ ಇಲ್ಲಿಗೆ ಬರ್ತಾನಂತೆ. ಸುಮಾ, ಸುಮಾ, ಹಿಂಗ ಅರ್ಚ್ಕೊಂತ ಇದ್ಯಾ? ಏನಾಯ್ತು ಅಂತ ಕೇಳ್ತೀಯಲ್ಲಮ್ಮ. ನೀನ್ ಭಾವನ್ ತಮ್ಮ ಮನೆಗೆ ಬರೋದಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾನೆ. ಹೋಗು, ಒಳಗಡೆ ಹೋಗಿ ಒಳ್ಳೆ ಸೀರೆ ಉಟ್ಕೊಂಡು ಘಮ ಘಮ ಅನ್ನು ಸೆಂಟ್ ಹಾಕೊಂಡು ತಲೆ ತುಂಬಾ ಹೂ ಮುಡ್ಕೊಂಡು ಒಳ್ಳೆ ಮದ್ವಾಣಿಗಿತ್ತಿ ಬಂದಂಗ್ ಮರ್ಬೇಕು. ನಿನ್ನ ಫೇಸ್ ಕಟ್ ನೋಡಿದ ಕೂಡಲೇ ಢಮಾರ್ ಅಂತ ಬಿದ್ದು ಬಿಡಬೇಕು ಅವನು. ಏನೇನೋ ಹೇಳ್ತಿದ್ಯಲ್ಲಪ್ಪ ನೀನು. ಅಯ್ಯೋ ಹುಚ್ಚಿ, ಈಗ ಬರ್ತಾ ಇರೋನು ನಿನ್ನ ಮದ್ವೆ ಆಗೋ ಗಂಡು ಕಣಮ್ಮ. ನೀನಿನ್ನು ಚಿಕ್ಕ ಹುಡುಗಿ, ಇದೆಲ್ಲ ನಿನ್ಗೇನು ಅರ್ಥವಾಗಲ್ಲ. ಬರ್ತಾ ಬರ್ತಾ ಎಲ್ಲ ಅರ್ಥವಾಯ್ತದೆ. ಹೋಗು ಹೋಗು, ಬೇಗ ರೆಡಿಯಾಗಿ ಹೋಗು. ಅಪ್ಪ, ನಾನಿನ್ನು ಓದ್ಬೇಕಪ್ಪ. ಎಷ್ಟು ಓದಿದ್ರೇನು ಮುಸ್ರೆ ತಿಕ್ಕ ತಪ್ಪಕ್ಕಿಲ್ಲ. ಹಂಗಂತ ಓದ್ದೇ ಇರಕ್ಕಾಗತ್ತಾ?
ಅಯ್ಯೋ ನಾನು ಹೇಳಿದ ಹಾಗಲ್ಲಮ್ಮ. ಇಂಥ ಗಂಡು ಸಿಗಬೇಕಾದ್ರೆ ನೀನ್ 7 ಜನ್ಮದ ಪುಣ್ಯ ಮಾಡಿರ್ಬೇಕು. ಹುಡುಗ ಹೇಗಿದ್ದಾನೆ ಅಂದ್ರೆ ಸೇಮ್ ನಿನ್ನ ಭಾವನ್ ತರನೇ ಇದ್ದಾನೆ. ಚೈತ್ರ ಚೈತ್ರ ಓ ಅಳಿಯಂದ್ರು, ನಮ್ ಚಿಕ್ಕಳಿಯಂದ್ರು ಸಿಕ್ಕಿದ್ರು. ಮಾವಯ್ಯ ಇನ್ನೊಂದ್ಸಲ ಬಸ್ ಸ್ಟ್ಯಾಂಡ್ ಕೂಲಿ ನನ್ನ ಮಗನ, ಲೋಕಲ್ ಮಗನ, ಲುಚ್ಚ ನನ್ನ ಮಗನ, ಕುಡ್ತ ನನ್ನ ಮಗನ ಈ ಮನೇಲಿ ಅಳಿಯಾಗ್ಲಿ ಅಂದ್ರೆ ನನ್ನ ಹಂಗಂದ್ರೆ ಹೆಂಗಪ್ಪ? ನೀವಿಬ್ರು ಒಡಹುಟ್ಟಿದವರು, ಅದ್ರಲ್ಲೂ ಅವಳಿ ಜವಳಿಗಳು. ಅವನು ಬಸ್ ಸ್ಟ್ಯಾಂಡ್ ಅಲ್ಲಿ ಕುಡಿದು ಬಿದ್ದಿರೋದು ನೋಡಿದ್ರೆ ನನ್ನ ಹೊಟ್ಟೆಗೆ ಬೆಂಕಿ ಬಿದ್ದಾಗತ್ತೆ. ಅದಕ್ಕೆ ನಾನು ಅವನ್ಗೆ ಹೇಳಿದೆ, ನೀನ್ ನಮ್ ಜೊತೆಗೆ ಬಂದಿದ್ಬಿಡಪ್ಪ ಅಂತ. ಅವನಾಗ್ಲಿ ಅಂತ ಒಪ್ಕೊಂಬಿಟ್ಟ ಕಣಪ್ಪ. ಏನಂದ್ರೆ ಅವ್ನು ಈ ಮನೇಲಿ ಇರೋದ? ಅವನಿದ್ರೆ ನಾನಿರಲ್ಲ, ನಾನಿದ್ರೆ ಅವನಿರಲ್ಲ. ಯಾಕೆ ಹಿಂಗ್ ಮಾತಾಡ್ತೀರಾ? ಏಟಾದ್ರೂ ಅವ್ರು ನಿಮ್ ತಮ್ಮ ಅಲ್ವರಾ? ಎಲ್ರೂ ಒಟ್ಟಿಗೆ ಸೇರಿದ್ರೆ ಎಷ್ಟು ಚಂದಾಗಿರ್ತದೆ. ಹೌದು ಅಳಿ ಅಂದ್ರೆ ನನ್ನ ಮಾತು ಕೇಳಿ. ನಿಮಗ ಅವನ ಮೇಲೆ ಅಷ್ಟೊಂದು ಕರುಣೆ ಪ್ರೀತಿ ಇದ್ರೆ ಬೇರೆ ಮನೆ ಮಾಡಿ. ನೀನ್ ಅವನ್ ಕೈ ಬಿಟ್ರು ಮಾವನಾದ ನಾನು ನನ್ನ ಅಳಿಯನ್ನ ಅಷ್ಟು ಸುಲಭ ಕೈ ಬಿಡಕ್ ಆಗಲ್ಲ ಕಣೆಯ. ನಾನೇನ್ ಬರ್ತೀನಿ. ಎಲ್ಲಿಗೆ? ಬಸ್ ಸ್ಟ್ಯಾಂಡ್ಗೆ ಅವನ್ ಕರ್ಕೊಂಬರಕ್ಕೆ. ಅಯ್ಯೋ, ಬಸ್ ಸ್ಟ್ಯಾಂಡ್ ಇಂದ ಮನೆಗೆ, ಮನೆಯಿಂದ ಬಸ್ ಸ್ಟ್ಯಾಂಡ್ಗೆ ಸುತ್ತಿ ಸುತ್ತಿ ಸಾಕಾಗೋಯ್ತು. ಏನಂದೆ? ಹಾಗಂತ ನಿಮ್ಗೆ ಅನ್ಸ್ಲಿಲ್ವಾ? ಏನ್ ಮಾಡಕ್ಕಾಗತ್ತಪ್ಪ, ಹೆಣ್ಣು ಎತ್ತೋರ್ ಸಂಟ ನಿನ್ಗೆ ಯಾಕೆ ಗೊತ್ತಾಗ್ಬೇಕು? ಗಂಡಿಗೋಸ್ಕರ ನಾಯಿ ತಿರುದಂಗ್ ತಿರುಗ್ಬೇಕು. ನಾನೇನ್ ಬರ್ತೀನಪ್ಪ. ಮಾವ ನನಗೆ ಒಳ್ಳೆ ಪೀಕ್ಲಾಟ್ ಆಗೋಯ್ತು. ನಡೆ ಊಟ ಬಡ್ಸ. ನಿಲ್ಸಪ್ಪ. ಇಲ್ಲ 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 ಇಲ್ಲ. ಅಳಿಯಂದ್ರೆ 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 ಏನೇನಿಂದು? ಅಯ್ಯೋ ಅಳಿಯಂದ್ರೆ, ಇನ್ನು ಮೇಲೆ ನೀವು ಕೂಲಿ ಕೆಲಸ ಮಾಡಬಾರ್ದು. ಇದಕ್ಕೆ ನಿಮ್ ತಾತ ಆಗ್ತಾನ? ಅಯ್ಯೋ, ನನ್ನ ಮಾತನ್ನೇ ಅರ್ಥ ಮಾಡ್ಕೊಳ್ದೆ ಅಪಾರ್ಥ ಮಾಡ್ಕೊಳ್ತಿದ್ದೀರಲ್ಲ ಸ್ವಾಮಿ. ನಿಮಗೋಸ್ಕರನೇ ಈ ಹೊಸ ಟ್ಯಾಕ್ಸಿ ತಂದಿದ್ದೀನಿ. ಅಳಿಯಂದ್ರೆ ಇದ್ರ ಡ್ರೈವರು ಕಮ್ ಓನರು ನೀವೇ. ನಾನು ಡ್ರೈವರು, ಓನರು. ಎಸ್ಸೋ ಏನಯ್ಯ, ನಾನು ನೋಡ್ದ ನಿಂಗೆ ಹೆಂಗ ಅನಿಸ್ತಾ ಇದೆ? ನನ್ನ ನಾಣ್ಯಾಗು, ನಮ್ಮ ಮನೆ ದೇವರು ಅಟ್ಟಿ ಲಕ್ಕಮ್ಮ ನಾಣ್ಯಾಗು ನಿಮ್ಗೋಸ್ಕರನೇ ಈ ಟ್ಯಾಕ್ಸಿ ತಂದಿದ್ದು. ಮಾಡೋಗಬೇಕು ಏನ ನಿಮ್ ಪಾದಾನ. ರಾವ್ ಕಾಲ ಬಂದ್ಬಿಡತ್ತೆ ಶಿವ. ಬನ್ನಿ ಬನ್ನಿ ಬನ್ನಿ. ಒಳ್ಳೆ ತಿಕ್ಕಲ್ ಸಾಹಸ ಕಣ ನೀನು. ಹಿಡ್ಕಳಿ ಹೇಳ. ಒಳ್ಳೆ ತರ್ಲಾಗಿರಾಕಿ. ನೀನ್ ಈ ಸಾರಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ಬೇಕು ಏನೋ. ಏನಪ್ಪ ಇಷ್ಟೊತ್ತಾದ್ರೂ ಟ್ಯಾಕ್ಸಿನೇ ಬಂದಿಲ್ಲ? ಕಾಲೇಜಿಗೆ ಫಸ್ಟ್ ಡೇನೆ ಲೇಟ್ ಆಗಿ ಹೋಗ್ಬೇಕಾ? ನಾನ್ ಬಸ್ಸಲ್ಲೇ ಹೋಗ್ತೀನಿ ಬಿಡಪ್ಪ. ಅಯ್ಯೋ, ನನ್ ಪ್ಲಾನ್ ಯಾರು ಅರ್ಥ ಮಾಡ್ಕೊಳ್ತಿಲ್ವಲ್ಲಪ್ಪ. ನಾನ್ ಟ್ಯಾಕ್ಸಿ ತಂದಿರೋದು ಯಾಕೆ? ನನ್ ಚಿಕ್ಕಳಿ ಅಂದ್ರು ನೀನು ಜಾಲಿಯಾಗಿ ಕಾಲೇಜಿಂದ ಮನೆಗೆ, ಮನೆಯಿಂದ ಕಾಲೇಜ್ಗೆ ಓಡಾಡಕ್ತಾನೆ. ಏನ್ ಜಾಲಿಯಾಗಿ ತಿರ್ಗಾಡದಪ್ಪ? ಯಾವಾಗ್ಲೂ ಒಂದ್ ಮುಷ್ಟಿನ ಉಪ್ಪಂತ ಕುಂಬಳಕಾಯಿ ತರ ಇಟ್ಕೊಂಡಿರ್ತಾನೆ. ನೋಡು, ಯಾವ ತಂದೆನೂ ತನ್ನ ಮಗಳಿಗೆ ಹೇಳಬಾರ್ದಂತ ಮಾತುಗಳನ್ನ ನಾನ್ ನಿನ್ಗೆ ಹೇಳ್ತೀನಿ. ಅದು ನನ್ನ ಕರ್ಮ. ಅದೇನಂದ್ರೆ, ನೀವು ಕಾರ್ನಲ್ಲಿ ಹೋಗುವಾಗ ಯಾವ್ದಾದ್ರು ಸರ್ಕಲ್ ನಲ್ಲಿ ಟರ್ನ್ ಮಾಡಿದಾಗ ನೀವು ಧಡಕ್ ಅಂತ ಒಂದು ಭುಜದ ಮೇಲೆ ಬಿದ್ದುಬಿಡು. ಹಾಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಭುಜಕ್ಕೆ ಭುಜನ ಮೆಲ್ಲಿಗೆ ತಗುಲಿಸ್ತಾ ಇರು. ನೀನು ನೋಡು ನೋಟಕ್ಕೆ ನಮ್ಮ ಅಳಿಯಂದ್ರು ಅಲ್ಲೇ ಸ್ಪಾಟ್ ಅಲ್ಲೇ ಫ್ಲಾಟ್ ಆಗಿಬಿಡ್ಬೇಕು. ಹೋಗಪ್ಪ, ನೀನ್ ಹೇಳ್ತಾ ಇದ್ರೆ ನಂಗೆ ನಾಚಿಕೆ ಆಗತ್ತೆ. ಅಯ್ಯೋ, ಇಂಥ ವಿಷಯದಲ್ಲಿ ನಾಚಿಕೆ ಪಾಚಿಕೆನೆಲ್ಲ ಊರಾಚೆ ಬಿಟ್ಬಿಡ್ಬೇಕಮ್ಮ. ಏನಮ್ಮ ಒಬ್ಳೆ ಬರ್ತಾ ಇದೀಯಾ? ಎಲ್ಲಿ ಅಳಿಯಂದ್ರು? ಅಯ್ಯೋ, ಅವ್ರು ಯಾಕೋ ತಲೆನೋವು ಅಂತ ಮನೆಯಾಗ ಮಲಗ್ಬಿಟ್ಟಾರಪ್ಪ. ಸುಮಾ ಬೇರೆ ಮೊದಲನೇ ದಿನ ಕಾಲೇಜ್ಗೆ ಹೋಯ್ತಾವಳಲ್ಲ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಪ್ರಸಾದ ತಗೊಂಡ್ ಬಂದಿದ್ದೀನಿ. ಮುಂದೆ ಬಾರೆ. ಅಯ್ಯೋ, ಇವಳು ಬೇರೆ ಇಲ್ಲೇ ಇದ್ದಾಳಲ್ಲಪ್ಪ. ಬನ್ನಿ ಅಳಿಯ ದೇವರು, ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಯಾಕೆ ಇಷ್ಟ ತಡ ಮಾಡ್ಬಿಟ್ರಿ ನೀವು? ಅದಂಗಿರ್ಲಿ, ಬೇಗ ನಿನ್ ಮಗಳು ಕಳ್ಸೋ, ನನ್ನ ಟೈಮ್ ಇಲ್ಲ. ಏನೇ ಇವ್ರು ನನ್ ಗಂಡನ್ ತರನೇ ಇದ್ದಾರೆ. ಇಬ್ರು ನೋಡಕ್ಕೆ ಒಂದೇ ತರ ಇದಾರಕ್ಕ, ಆದ್ರೆ ಕ್ಯಾರೆಕ್ಟರ್ ಮಾತ್ರ ಡಿಫ್ರೆಂಟ್. ಭಾವ, ಇವ್ರು ಯಾರಂತ ಗೊತ್ತಾ? ಹೇಳಿದ್ರೆ ತಾನೇ ಗೊತ್ತಾಗೋದು. ಇವ್ರು ನಿಮ್ಮ ಅತ್ತಿಗೆ. ನಮಸ್ಕಾರ. ನಮಸ್ಕಾರ. ಅಲ್ರಿ, ಆ ಪುಣ್ಯಾತ್ಮನ್ ಜೊತೆ ಅದ್ ಹೆಂಗ್ರಿ ಜೀವನ ಮಾಡ್ತಾ ಇದ್ದೀರಾ? ನಂಗನ್ಸ್ತದೆ ನೀವಿಬ್ರು ಒಬ್ರನ್ನೊಬ್ರು ತಿಳ್ಕೊಂಡಿದ್ದೀರಾ ಅಂತ. ಹೌದು ಬಾವಾ, ನೀವಿಬ್ರು ಸೇರಿ ಒಂದ್ಸತಿ ಮಾತಾಡಿದ್ರೆ. ನೋಡು, ನಾವಿಬ್ರು ಸೇರೋದು ಬೇಡ, ಮಾತಾಡೋದು ಬೇಡ. ಟೈಮ್ ಆಯ್ತು, ಕಾಲೇಜ್ ನಡಿ. ಕರೆಕ್ಟ್ ಆಗಿ ಹೇಳಿದ್ರಿ ಅಳಿ ಅಂದ್ರೆ. ನಿನಗೆ ಆ ವಿಚಾರ ಎಲ್ಲ ಬೇಡ, ಸುಮ್ನೆ ಇವ್ರ ಜೊತೆ ಕಾಲೇಜ್ಗೆ ಹೋಗು. ಸಮಯ ಮಧ್ಯವಳನ್ನ ಕಾಲೇಜಿಗೆ ಕರ್ಕೊಂಡೋಗಿ. ಏಯ್, ಒಳ್ಳೇದಾಗ್ಲಿ ಒಬ್ಬ. ಸುಮಾ, ನಾನು ಹೇಳಿದ್ದೆಲ್ಲ ಮರಿಬೇಡ ಏನೋ. ಏನಪ್ಪ ಇದೆಲ್ಲ? ಇನ್ನು ಸಣ್ಣ ವಯಸ್ಸು, ಬುದ್ಧಿ ಬೆಳೆದಿಲ್ಲ, ಸ್ವಲ್ಪ ಹುಷಾರಾಗಿರಮ್ಮ ಅಂತ ಹೇಳಿದೆ ಅಷ್ಟೇ. ಸರಿಪಾ, ಅವ್ರು ಮನೆಯಾಗ ತಲೆನೋವು ಅಂತ ಮನೆ ಕಂಡವ್ರೆ,
ಲೇಟ್ ಆದ್ರೆ ಬೈತಾರೆ ನಾ ಬರ್ತೀನಿ ಮೊದ್ಲ ಕೆಲಸ ಮಾಡಮ್ಮ ನಡಿ ನಡಿ